Ismail and Manoj openers. Prilap for first over. Ismail on strike. First ball short pitch. ಡೀಪ್ ಕವರ್ಸ್ ಇಂದ ವೆಲ್ಕಮ್ ಮಾಡ್ತಾರೆ. ಪ್ರೀವಿಯಸ್ ಇನ್ನಿಂಗ್ಸ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಹೊಡಿತಾರೆ ಇಲ್ಲಿ. ಡೀಪ್ ಕವರ್ಸ್ ಮೇಲೆ ಬಂದಂತ ಬೌಂಡ್ರಿ. ಫಸ್ಟ್ ಬಾಲ್ ಆನ್ ದ ಮಾರ್ಕ್. 4 ವಿತೌಟ್ ಲಾಸ್. ವಾರ್ತಾ ಭಾರತಿ. ಕಟ್ ಮಾಡ್ತಾರೆ. ಈಸಿ ಏನೋ ಕಾಲ್ ಕ್ಯಾಚ್ ಆಪರ್ಚುನಿಟಿ. ಕ್ಯಾಚ್ ಕಂಪ್ಲೀಟ್ ಆಗುತ್ತೆ. ಪಾಯಿಂಟ್ ಮೇಲೆ ಹೊಡೆಯುವಂತ ಪ್ರಯತ್ನ. ಫಸ್ಟ್ ಬ್ರೇಕ್ ಥ್ರೂ ಬರುತ್ತೆ ಇಲ್ಲಿ. ಇಸ್ಮಾಯಿಲ್ ಹೋಗ್ಬೇಕಾಗುತ್ತೆ ಪೆವಿಲಿಯನ್ ಕಡೆ. ಮೊದಲ ವಿಕೆಟ್ ಅನ್ನ ಕಳ್ಕೊತಾ ಇದ್ದಾರೆ. 4 ಲಾಸ್ ಆಫ್ 1 ವಿಕೆಟ್. ನ್ಯೂ ಬ್ಯಾಟ್ರಿನ್ ಶರತ್. ಫುಲ್ ಟಾಸ್ ಡೆಲಿವರಿ. ಸೂಪರ್ ಶಾಟ್ ಶರತ್ ಅವ್ರ ಕಡೆಯಿಂದ ಬಂದಿದ್ದು. ವೆರಿ ಫಸ್ಟ್ ಬಾಲ್ಗೆ 6 ನೋಡ್ಕೊಳ್ತಾರೆ ಶರತ್ ಅವರು. ಫಸ್ಟ್ ವಿಕೆಟ್ ಅನ್ನು ಕೂಡ ಕೇವಲ 10 ರನ್ಗೆ ಕಳ್ಕೊಂಡಿರುವಂತಹ ವಾರ್ತಾ ಭಾರತಿ ಟೀಮು ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಬ್ಯಾಟಿಂಗ್ ಆರ್ಡರ್ ನ ಚೇಂಜ್ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಬ್ಯಾಕ್ ಟು ಬ್ಯಾಕ್ ಆಡುವಂಥದ್ದು ಅವಕಾಶ ಆಪರ್ಚುನಿಟಿಯನ್ನು ಕೊಡ್ತಾ ಇರುವಂತದ್ದು ವಾರ್ತಾ ಭಾರತಿ ಟೀಮು. ಸ್ವಾಡಲ್ ಬೀಳ್ತಾ ಇದು ಕೂಡ ಶರತ್ ಬಿಗ್ ಶಾಟ್ ಯೋಚನೆ ಮಾಡಿ ಜಸ್ಟ್ ಮಿಸ್ ಮಾಡಿದ್ರೆ ಅಂತ ಹೇಳ್ಬೇಕಾಗತ್ತೆ. ಬೀಳ್ತಾ ಇದ್ದಂಗೆ ಸ್ವಲ್ಪ ಸ್ಲೋ ಆಗುತ್ತೆ ಬಾಲ್, ಅದಕ್ಕೆ ಬ್ಯಾಟ್ ಹತ್ರಕ್ಕೆ ಬರೋದಿಲ್ಲ. ಮುಂದಿನ ಬ್ಯಾಟ್ ಹಾಕಿರ್ತಾರೆ ಶರತ್. ಸ್ವಲ್ಪ ಜೋರಾಗಿದ್ರು ಖಂಡಿತ ಇದು ಕೂಡ ಬ್ಯಾಟ್ ಆಗುವಂತ ಒಂದು ಸಾಧ್ಯತೆ ಇದ್ದಿದ್ದು. ಬಟ್ ಪ್ರಹ್ಲಾದ್ ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡುವಂತ ವ್ಯಕ್ತಿ ಅವರು. ಸೂಪರ್ ಬಾಲ್. ಸ್ಲೋ ಡೆಲಿವರಿನೇ ಆಗ್ತಾರೆ. ಲೇಟ್ ಕಟ್ ಮಾಡಿಕೊಂಡು ಶಾರ್ಟ್ ಕವರ್ಸ್ ಅಲ್ಲಿ ಈಸಿಯಾಗಿ 1 ರನ್ ತಗೊಳ್ಳೋದು. ಕ್ವಾಲಿಟಿ ಕ್ರಿಕೆಟ್ ಅಂದ್ರೆ ಇದೆ, ಬೇಕಾಗತ್ತೆ. 1T ಸಿಂಗಲ್ ಡಬಲ್ ಇವೆಲ್ಲವನ್ನು ಕೂಡ ಆಡ್ಕೊಂಡು ಹೋದ್ರೆ ಕ್ರಿಕೆಟ್ ನೈಜ ಸ್ವರೂಪವನ್ನು ಕಾಣೋದು. ಇಲ್ಲಾಂತಂದ್ರೆ ಓನ್ಲಿ 6 ಬೌಂಡ್ರಿ ಅಂತ ಬಂದ್ರೆ ಮಾತ್ರ ಅದು ಕ್ಲಿಯರ್ ಕಟ್ ಆಗೋದಿಲ್ಲ. ಯಾಕಂದ್ರೆ ಪ್ರತಿ ಬಾಲಲ್ಲೂ ಕೂಡ 6 ಹೊಡಿತೀನಿ ಅಂತ ಹೋದಾಗ ವಿಕೆಟ್ ಬೀಳುವಂತ ಚಾನ್ಸಸ್ ಜಾಸ್ತಿ. 1T ಮತ್ತು ಡಬಲ್ ಆಡ್ಕೊಂಡು ಇನ್ನಿಂಗ್ಸ್ ಬಿಲ್ಡ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ 6 ಬೌಂಡ್ರಿ ಬರೋದು ಜಾಸ್ತಿ ಆಗತ್ತೆ. ಇದೇ ಹೇಳಿದೆ, ಪ್ರತಿ ಬಾಲಲ್ಲೂ ಕೂಡ ಬಿಗ್ ಶಾಟ್ ಮಾಡ್ತೀನಿ ಅಂತ ಹೋದಾಗ ಈ ತರ ವಿಕೆಟ್ ಬೀಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಎಷ್ಟು ನೀವು ಸಿಂಗಲ್ ಡಬಲ್ ಆಡ್ಕೊಂಡು ಹೋಗ್ತೀರಾ, ಮಿಡಲ್ ಆಫ್ ದ ಬಾಂಡಲ್ ಆಡ್ಕೊಂಡು ಗ್ಯಾಪ್ ಹುಡ್ಕೊಂಡು ಹೋಗ್ತೀರಾ, ಅಷ್ಟೇ ನಿಮಗೆ ಬೌಂಡ್ರಿ ಸಿಗುತ್ತೆ. ಎಷ್ಟು ಮಿಡಲ್ ಆಫ್ ದ ಬಾಂಡಲ್ ಆಡ್ಕೊಳ್ತೀರಿ ನೀವು, ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮಗೆ 6 ಹೊಡೆಯುವಂಥ ಆಪರ್ಚುನಿಟಿ ಕೂಡ ಸಿಗುವಂತ ಜಾಸ್ತಿ ಆಗುತ್ತೆ. ಅದೇ ಕ್ರಿಕೆಟ್ ಅಂತ ಹೇಳೋದು. ಪ್ರತಿ ಬಾಲ್ನಲ್ಲೂ ಕೂಡ ನೀವು ಬಾಲ್ನ ವಾಚ್ ಮಾಡ್ತೀರಿ. ಸಿಂಗಲ್ ಆಡ್ತಾ ಇದ್ದಂಗೆ ಆ ಬೌಲರ್ ಶ್ರಮತೆ ಏನಂತ ನೀವು ಅಬ್ಸರ್ವ್ ಮಾಡ್ಬೋದಾಗುತ್ತೆ. ನಿಮಗೆ ಪಿಚ್ ಏನಂತ ಅರ್ಥ ಆಗುತ್ತೆ ನಿಮಗೆ. ನೀವು ಬರ್ತಾ ಇದ್ದಂಗೆ ವೆರಿ ಫಸ್ಟ್ ಬಾಲ್ಗೆ ನಾನು ಬಿಗ್ ಶಾಟ್ ಮಾಡ್ತೀನಿ ಅಂತ ಹೋದ್ರೆ ವಿಕೆಟ್ ಅನ್ನ ಕಳ್ಕೊಳ್ಳೋದು ಜಾಸ್ತಿ. ಸೊ ಆಗ್ತಾ ಇರೋದು ಕೂಡ ಅದೇ. ಇಲ್ಲಿ 2 ಓವರ್ ಹೇಳ್ತಾ ಇದೆ ಪ್ರಹ್ಲಾದ್ ಬಗ್ಗೆ. ವಿಕೆಟಿಂಗ್ ಕೊಡ್ತಾರೆ ಇವರು. ಆಡುವಂತ ಪ್ರತಿ ಪಂದ್ಯಲ್ಲೂ ಕೂಡ ಸೂಪರ್ ಬೌಲಿಂಗ್ ಮಾಡುವಂತ ವ್ಯಕ್ತಿ ಪ್ರಹ್ಲಾದ್ ಅಂತ ಹೇಳಿ. ಪ್ರೆಸ್ ಕ್ಲಬ್ ಬೆಂಗಳೂರು ವರ್ಸಸ್ ವಾರ್ತಾ ಭಾರತಿ. ಸೋಲಿಲ್ಲದ ಸರದಾರರಾಗಿ ಮೆರಿತಾ ಇರುವಂತಹ ವಾರ್ತಾ ಭಾರತಿ ಟೀಮು. ಇಲ್ಲಿ ನೋಡ್ಬೇಕಾಗುತ್ತೆ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮ್ ಅವರು ಯಾವ ತರ ವಾಪಸಾತಿ ಮಾಡ್ತಾರೆ ಅಂತ ಹೇಳಿ. ವಾರ್ತಾ ಭಾರತಿ ಟೀಮಿಗೆ ಸೋಲಿನ ರುಚಿಯನ್ನ ತೋರಿಸ್ತಾರ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರತಿಯೊಂದು ತಂಡಕ್ಕೂ ಕೂಡ ಸಮಸ್ಯೆಯನ್ನು ಕೊಟ್ಟಿರೋದು ಇವಾಗ ವಾರ್ತಾ ಭಾರತಿ ಟೀಮ್. ಅಂತ ಒಂದು ಟಾಪ್ ಕ್ವಾಲಿಟಿ ಬೌಲಿಂಗು, ಅಂತ ಒಂದು ಟಾಪ್ ಕ್ವಾಲಿಟಿ ಬ್ಯಾಟಿಂಗ್ ಇರುವಂತ ಟೀಮ್. ಲಾಸ್ಟ್ ಮ್ಯಾಚ್ ಅಲ್ಲಿ 90+ ಹೊಡಿತಾರೆ.
ಭಾರತಿ ರಾಜನ್ ಬೌಲಿಂಗ್ ದಾಳಿಗೆ ಬಂದಿರೋದು ಇವಾಗ. ಬರೀ ಫಸ್ಟ್ ಬಾಲ್ ಸ್ಲೋ ಡೆಲಿವರಿ ಹಾಕೋದು ಬರೋದಿಲ್ಲ, ರನ್ಸ್ ಡಾಟ್ ಬಾಲ್ ಅವಕಾಶ ಮಾಡಿಕೊಡ್ತಾರೆ. ಸೂಪರ್ ಬಾಲ್ ಅಂತ ಬೌಲಿಂಗ್ ನೋಡ್ತಾ ಇರೋದು ಬಸ್ ಕ್ಲಬ್ ಬೆಂಗಳೂರು ಕಡೆಯಿಂದ. ವಿಕ್ಟರಿ ಬೇಕಾಗಿದೆ ಆ ಟೀಮಿಗೆ. ಸೊ ಹೋರಾಟ ಎಂಥವ್ರ ಕಡೆಯಿಂದ ಇದ್ದೇ ಇದೆ. ಸೂಪರ್ ಬೌಲಿಂಗ್ ಜೋಶ್ ಇದೆ. ಪ್ರತಿ ಬಾಲಲ್ಲೂ ಕೂಡ ಬೌಲರ್ಗೆ ಉರ್ಪಣ ತರ್ತಾ ಇರೋದು ವಿಕೆಟ್ ಕೀಪರ್ ಅಂಡ್ ಫೀಲ್ಡರ್. ನೋಡ್ಬೋದು ಯಾವ ತರ ಚಕ್ರವ್ಯೂಹ ಇದೆ. ಆಫ್ ಸೈಡ್ ಅಲ್ಲಿ ನೋಡ್ಬೋದು ನಿಮಗೆ ಯಾವ ತರ ಒಂದು ಅಟ್ಯಾಕಿಂಗ್ ಫೀಲ್ಡಿಂಗ್ ಅಂತ ಹೇಳಿ. ಗಲ್ಲಿ ಪಾಯಿಂಟ್ ಕವರ್ಸ್, ಎಕ್ಸ್ಟ್ರಾ ಕವರ್ಸ್ ಅಂಡ್ ಮಿಡ್ ಆಫ್ ಈ ರೀತಿ ಒಂದು ಫೀಲ್ಡ್ ಪ್ರೊಡಕ್ಷನ್ ಇಟ್ಕೊಂಡಿರೋದು. ಸೋಲಲ್ಲಿ ಬೀಳುತ್ತೆ, ಲೀಡಿಂಗ್ ಎಡ್ಜು, ಕ್ಯಾಚ್ ಅಂತ ಕಾಲ್ ಇರೋದು. ಸೂರ್ಯಕ್ಕೆ ಮುತ್ತಿಕ್ಕಿ ಬರ್ತಾ ಇರುವಂತ ಬಾಲ್ ಇದು. ತುಂಬಾನೇ ಹೈಟ್ ಹೋಗಿತ್ತು. ಜಡ್ಜ್ಮೆಂಟ್ ಮಾಡಿದ್ರು ಕೂಡ ಕ್ಯಾಚ್ ಹಿಡಿಯಕ್ಕಾಗಲಿಲ್ಲ. ಇಲ್ಲಿ ಶರತ್ಗೆ ಜೀವನ ಸಿಗುತ್ತೆ. ಇಲ್ಲಿ ಬಿಗ್ ಮ್ಯಾನ್ಗೆ ಸಿಕ್ಕಿರುವಂತ ಒಂದು ಲೈಫು. ಸೋಕೆ ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇರೋದು ಭರತಿ ರಾಜನ್ ಅವರು. ಆಗುತ್ತೆ, ತಪ್ಪುಗಳು ತಿದ್ಕೊಳ್ಳೋಣ ಅಂತ ಹೇಳ್ತಾರೆ. ಇದು ಬೇಕಾಗಿದೆ. ಒಂದು ಕ್ಯಾಚ್ ಹೋದ್ರು ಕೂಡ ಅಷ್ಟೇ, ಒಂದು ಸಿಕ್ಸ್ ಹೋದ್ರು ಕೂಡ ಅಷ್ಟೇ. ಬೌಲರ್ಗೆ ನಾವು ಹುರಿದುಂಬಿಸಬೇಕಾಗತ್ತೆ. ಕಾನ್ಫಿಡೆನ್ಸ್ ಲೆವೆಲ್ನ ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದು. ಇದೇ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದು ಮೈನ್ ಹಸ್ರ ತುಂಬಾನೇ ಜೋಶಲ್ಲಿ ಕಾಣ್ತಾ ಇರೋದು ಪ್ರೆಸ್ ಕ್ಲಬ್ ಬೆಂಗಳೂರು. ಸೂಪರ್ ಬೌಲಿಂಗ್ ಕಾಟ ಕೊಡ್ತಾ ಇದ್ದಾರೆ ಇಲ್ಲಿ ವಾರ್ತಾ ಭಾರತಿ ಟೀಮಿಗೆ. ರನ್ಸ್ ಬರ್ತಾ ಇಲ್ಲ. 12ರಲ್ಲಿ ಸ್ಥಗಿತತೆ. 2 ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ದಾರೆ. 1.4 ಓವರ್ ಪವರ್ ಪ್ಲೇ ಅಲ್ಲಿ ಸೂಪರ್ ಬೌಲಿಂಗ್ ಮಾಡ್ತಾ ಇರೋದು ಇಲ್ಲಿ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮ್ ಅವರು. ಡಿಫೆನ್ಸ್ ಮಾಡುವಂತ ಯೋಚನೆ ಮಾಡ್ತಾ ಇರೋದು ಇಲ್ಲಿ. ನಿಧಾನವಾಗಿ ಒಂದು ರನ್ ತಗೊಳ್ತಾರೆ ಇಲ್ಲಿ ಸಂಶುದ್ದೀನ್. ಶರತ್ ಅವರು ರೋಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಕೊನೆಯವರೆಗೆ ನಿಂತ್ಕೊಂಡು ಆಡಬೇಕಾಗುತ್ತೆ ಈ ವ್ಯಕ್ತಿ. ಆಚೆ ಹೋಗುತ್ತೆ. ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾ ಇರೋದು ಇಲ್ಲಿ. ಬಿಗ್ ಶಾಟ್ ಇದು ಮಿಡಲ್ ಆಫ್ ದ ಬ್ಯಾಟಲ್. ಇದಕ್ಕೆ ಹೇಳಿದ್ದು ಕೊನೆಯವರೆಗೆ ಈ ವ್ಯಕ್ತಿ ನಿಲ್ಲಬೇಕಾಗತ್ತೆ ಅಂತ ಹೇಳಿ. ಸೂಪರ್ ಬ್ಯಾಟಿಂಗ್ ಶರತ್ ಕಡೆ ನೋಡ್ತಾ ಇರೋದು. ಬರುತ್ತೆ ಸೆಕೆಂಡ್ 6 ಈ ಒಂದು ಇನ್ನಿಂಗ್ಸ್ ಅಲ್ಲಿ ಶರತ್ ಅವ್ರ ಕಡೆಯಿಂದ. ಈ 6 ಇಂದ ಕಂಪ್ಲೀಟ್ ಮಾಡ್ತಾರೆ. 20 ರನ್ 20 ರನ್ ಕಂಪ್ಲೀಟ್ ಮಾಡ್ತಾ ಇರೋದು ವಾರ್ತಾ ಭಾರತಿ ಟೀಮು. 2 ಓವರ್ ಕಂಪ್ಲೀಟ್ ಆಗುತ್ತೆ. 20ಕ್ಕೆ 2 ವಿಕೆಟ್ಸ್ ಕಳ್ಕೊಂಡಿರೋದು. ಇನ್ನು 4 ಓವರ್ ಬಾಕಿ ಇದೆ. 24 ಬಾಲ್ ನಲ್ಲಿ ಎಷ್ಟು ರನ್ ಕಂಪ್ಲೀಟ್ ಮಾಡ್ತಾರೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ನೋಡ್ಬೇಕಾಗತ್ತೆ. ನಿನ್ನೆ ದಿನ ಇಡೀ ದಿನ ಫ್ರೇಮ್ ಅಲ್ಲಿ ಕಂಡಂತ ನಮ್ಮ ನಗುಮುಖದ ಒಡೆಯ ನವೀನ್ ಅವರು ಕೂಡ ಇವತ್ತು ಜಾಯಿನ್ ಆಗ್ತಾ ಇರುವಂತದ್ದು. ವೆಲ್ಕಮ್ ಮಾಡಬೇಕಾಗತ್ತೆ ನವೀನ್ ಅವರಿಗೆ. ಬಹುಶಃ ಎಲ್ಲೋ ಒಂದ್ ಕಡೆಯಿಂದ ನೈಟ್ ಕೂಡ ಮ್ಯಾಚ್ ಅನ್ನ ಒಂದ್ಸಲಿ ನೋಡಿರ್ತಾರೆ ಯಾವ ತರ ಇತ್ತು ಅಂತೇಳಿ. ಖಂಡಿತ ಅದೆಲ್ಲ ಒಂದು ಸ್ವೀಟ್ ಮೆಮೊರಿ ಆಗಿನ ಕಾಲದಲ್ಲಿ ಇತ್ತು. ಬಹುಶಃ ನೇರ ಪ್ರಸಾರ ಇರಲಿಲ್ಲ, ಪ್ರಶಸ್ತಿ ಬಹುಮಾನಗಳು ಕಮ್ಮಿ. ಒಂದು ತಂಡವನ್ನ ಕಟ್ಟೋಕೆ ತುಂಬಾನೇ ಈಸಿ ಆಗಿತ್ತು. ಆದ್ರೆ ಆ ಕ್ರಿಕೆಟ್ ಆಡೋದಕ್ಕೆ ಬಾಲನ್ನು ತರೋದಕ್ಕೆ ತುಂಬಾ ಕಷ್ಟಕರವಾದಂತ ಕಾಲ ಇತ್ತು. ಆದ್ರೆ ಇವತ್ತು ಡಜನ್ ಗಟ್ಟಲೆ ಬಾಲ್ ಇದ್ರೂ ಕೂಡ ಆಟವನ್ನು ಆಡೋದಕ್ಕೆ ವ್ಯಕ್ತಿಗಳು ಆಟಗಾರರು ತುಂಬಾನೇ ಕಮ್ಮಿ. ಅಂತ ಕಾಲ ಸೃಷ್ಟಿಯಾಗಿರೋದು. ಆದ್ರೂ ಕೂಡ ಕ್ರಿಕೆಟಿಗೇನು ಕಮ್ಮಿ ಇಲ್ಲ. ಲಕ್ಷ ಲಕ್ಷ ಬಹುಮಾನ, ನೇರ ಪ್ರಸಾರದ ಪಂದ್ಯಾಟಗಳು, ಸಮವಸ್ತ್ರಗಳು, ಶೂಸ್, ಕ್ರಿಕೆಟ್ ಕಿಟ್, ಬ್ಯಾಟು ಎಲ್ಲ ಕೂಡ ಬದಲಾವಣೆ. ಕಾಲಚಕ್ರ ಉರುಳ್ತಾ ಇದ್ದಂಗೆ ಕ್ರಿಕೆಟ್ ಕೂಡ ಆಧಿಪತ್ಯವನ್ನು ಮೆರೀತಾ ಇರೋದು ಇವತ್ತಿನ ದಿನ. 20 ಸೂಪರ್ ಬೌಲಿಂಗ್ ಬಂದಿರೋದು. ವಿಕೆಟ್ ಟೇಕಿಂಗ್ ಬೌಲರ್ ಪ್ರಿಲಾಪ್ ಇಮಿಡಿಯೇಟ್ಲಿ ಇಳಿಸ್ತಾರೆ ಇವರನ್ನ. ಒಂದು ಬ್ರೇಕ್ ಥ್ರೂ ಬೇಕು, ಬಾ ನೀನೇ ತೆಗಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ದಾರೆ. ಒಳ್ಳೆ ಐಡಿಯಾ ಮಾಡಿರೋದು ಇಲ್ಲಿ. ಪ್ರಿಲಾಪ್ ಮೇಲೆ ಇಟ್ಟಿರುವಂತಹ ಜವಾಬ್ದಾರಿನ ಉಳಿಸ್ಕೊಳ್ಬೇಕಾಗತ್ತೆ. ಫಸ್ಟ್ ಓವರ್ಲಿ ತೋರಿಸಿದ್ದಾರೆ ಏನ್ ನಾನು ಅಂತ ಹೇಳಿ. ಅದನ್ನ ಈ ಓವರ್ನಲ್ಲೂ ಕೂಡ 1-2 ವಿಕೆಟ್ಸ್ ಅಥವಾ 1-2-3 ರನ್ ಕೊಟ್ಟು ಓವರ್ನ ಮುಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಬ್ಯಾಟಿಂಗ್ ಬ್ಯಾಕ್ ಪುಟ್ ಅಲ್ಲಿ ಆಡ್ತಾರೆ ಕವರ್ಸ್ ಕಡೆಗೆ. ಸಂಶುದ್ದೀನ್
ಕ್ಯಾಪ್ಟನ್ ಕೂಡ ಈ ಒಂದು ಪಂದ್ಯದಲ್ಲಿ ಅವರು ಮ್ಯಾಚ್ ಬೈ ಮ್ಯಾಚ್ ಕ್ಯಾಪ್ಟನ್ನ ಬದಲಿಸ್ತಾರೆ, ಪ್ಲೇಯರ್ಗಳನ್ನು ಬದಲಿಸ್ತಾರೆ. ಪ್ರಯತ್ನ ಮಾಡ್ತಾ ಇದೆ ಪ್ರತಿ ಟೀಮಿಗೆ ಕೂಡ, ಪ್ರತಿ ಟೀಮ್ ಮೇಲೆ ಆಡಬೇಕಾದ್ರೆ ಕೂಡ ಪ್ರತಿಯೊಬ್ಬರಿಗೆ ಕೂಡ ಆಡೋ ಅವಕಾಶ ಕೊಡೋಣ ಅಂತೇಳಿ. ಮೂರನೇ ಬಾಲ್ ಬರುತ್ತೆ ಬಿಗ್ ಮ್ಯಾನ್ ಕಡೆಯಿಂದ, ತುಂಬಾ ಹೈಟ್ ಹೋಗ್ತಾ ಇದೆ, ಏರಿಯಲ್ ರೂಟ್ ಇದು, ಸ್ಟಾಪೇ ಇಲ್ಲ, ಶರತ್ ಅವ್ರನ್ನ ತಡೆಯಕ್ಕೆ ಜನನೇ ಇಲ್ಲ ಅಂತ ಕಾಣ್ತಾ ಇದೆ. ಇಲ್ಲಿ ಮೂರನೇ 6 ಬಂದಿರೋದು ವಾರ್ತಾ ಭಾರತೀಯ ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್, ಡೇಂಜರಸ್ ಬ್ಯಾಟ್ಸ್ಮನ್ ಬಿಗ್ ಮ್ಯಾನ್ ಕಡೆಯಿಂದ ಬರ್ತಾ ಇದೆ. ಇಲ್ಲಿ ಎಂತ ಸೂಪರ್ ಶಾಟ್ ಇದು, ಟೈಮಿಂಗ್ಸ್ ಹೇಳುತ್ತೆ, ಬಾಡಿ ಬ್ಯಾಲೆನ್ಸ್ ಹೇಳುತ್ತೆ, ಶಿಸ್ತು ಗೊತ್ತಾಗ್ತಾ ಇದೆ ಇಲ್ಲಿ ಶರತ್ ಅವ್ರ ಕಡೆಯಿಂದ. 8 ಬಾಲ್ಗೆ 20 ರನ್ ಅಂತ ಹೇಳಿದ್ರೆ 250 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಅನ್ನು ಬೀಸ್ತಾ ಇರೋದು ಅವರು. 3 6 ಈವರೆಗೆ ಇನ್ನಿಂಗ್ಸ್ ಅಲ್ಲಿ ಬಂದಿರೋದು. ಇದು ಕೂಡ ಚೆನ್ನಾಗಿದೆ, ಆಚೆ ಹೋಗೋ ಬಾಲ್ ಕೆಣಕಿರೋದು, ಲಾಸ್ಟ್ ಮಿನಿಟ್ ಅಲ್ಲಿ ಕವರ್ ಪಾಯಿಂಟ್ ಏರಿಯಾ ಕ್ಲಿಯರ್ ಮಾಡ್ತಾರೆ, 1 ಬೌನ್ಸ್ ಬೌಂಡ್ರಿ ಅಂತ ಬರುತ್ತೆ ಇಲ್ಲಿ. ಸೂಪರ್ ಬಾಲ್ ಅಂತ ಶಾಟ್, ಕೊನೆ ತನಕ ವಾಶ್ ಮಾಡ್ತಾರೆ ಬೌಲರ್ ಕೈಯನ್ನ, ಅದಕ್ಕೆ ಈಸಿ ಆಗ್ತಾ ಇರೋದು ಇಲ್ಲಿ. ಇದು ಹಿಂದಿನ ಬಾಲ್ ಸೋಡಲ್ ಬಿದ್ದ ಕೂಡಲೇ ಬೌಲರ್ ತಲೆ ಮೇಲಿಂದ ಸ್ಟ್ರೈಟ್ ಡೌನ್ ಹೇರ್ ಹೊಡಿತಾರೆ, 2 ರೂಟ್ ಆಗ್ತಾ ಇರುತ್ತೆ, ಬೌಂಡ್ರಿ ತಗೊಳ್ತಾರೆ. ಅದಾದ ನಂತರ ಇವಾಗ ಸ್ವಲ್ಪ ಬಿರ್ಕ್ ಸಿಗ್ತಾ ಇದ್ದಾಗೆ ಡೀಪ್ ಕವರ್ ಪಾಯಿಂಟ್ ಕಡೆಗೆ ತುಂಬಾ ಆಚೆ ಇಡುವಂತ ಪ್ರಯತ್ನ ಮಾಡಿದ್ದು, ಅದನ್ನ ಕೂಡ ವಾಶ್ ಮಾಡ್ಕೊಂಡು ಹೊಡಿತಾರೆ. ಕವರ್ ಪಾಯಿಂಟ್ ಕಡೆಗೆ ಹೋಗುತ್ತೆ, 1 ಬೌನ್ಸ್ ಬೌಂಡ್ರಿ. 31ಕ್ಕೆ ತಲುಪಿರೋದು, ಇನ್ನು ಕೂಡ 2 ಬಾಲ್ ಈ ಓವರ್ ಅಲ್ಲಿ ಬಾಕಿ ಇದೆ. ಒಂದಂಡಲ್ಲಿ ನಾಯಕ ಸಂಶುದ್ದೀನ್, ಆದ್ರೆ ಮತ್ತೊಂದು ಕಡೆ ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್ ಶರತ್ ಅವರು. ಸೂಪರ್ ಕಮ್ ಬ್ಯಾಕ್ ಇದು, ಎಂತ ಬ್ರೇಕ್ ಥ್ರೂ ತರ್ತಾ ಇರೋದು. ಎಲ್ಲೋ ಒಂದ್ ಕಡೆಯಿಂದ ಮೊಮೆಂಟಮ್ ಶಿಫ್ಟ್ ಆಯ್ತು ಅಂತ ಹೇಳ್ಬೇಕಾಗುತ್ತೆ. ಒಂದು 6 ಒಂದು ಬೌಂಡ್ರಿ ಬಂದಾದ್ಮೇಲೆ ಸಿಕ್ತಂತ ಒಂದು ಸ್ಮಾಲ್ ಬ್ರೇಕ್ ಇಲ್ಲಿ ಮೊಮೆಂಟಮ್ ಅನ್ನು ಶಿಫ್ಟ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಕಮ್ ಬ್ಯಾಕ್ ಮಾಡೋದಕ್ಕೆ, ಯೋಚನೆ ಮಾಡೋದಕ್ಕೆ ಸಿಕ್ಕಿದಂತ ಟೈಮು ಪ್ರಲಭ್ ಅವರಿಗೆ. ಬರುತ್ತೆ ಬ್ರೇಕ್ ಥ್ರೂ ಇಲ್ಲಿ, ಅದು ಕೂಡ 6 ಬೌಂಡ್ರಿ ಹೊಡೆದಂತ ವಿಕೆಟ್, ಬ್ಯಾಟ್ಸ್ಮನ್ ವಿಕೆಟ್ಸ್ ಅನ್ನು ತೆಗಿತಾ ಇರೋದು ಪ್ರಲಭ್ ಅವರು. 31ಕ್ಕೆ 3ನೇ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದ್ರೆ, ಇವಾಗ ನ್ಯೂ ಬ್ಯಾಟ್ಸ್ಮನ್ ಆಗಿ ಬರ್ತಾ ಇರೋದು ಯಾರಪ್ಪ ಅಂತ ಹೇಳಿದ್ರೆ ಇರ್ಷಾದ್ ಅವ್ರು ಬರ್ತಾ ಇರೋದು. ಇವರನ್ನು ನೋಡ್ತಾ ಇದ್ರೆ ನೆನಪಾಗ್ತಾರೆ ಇಶಾಂತ್ ಶರ್ಮಾ ಅವರು, ಆ ಹೈಟು. 31ಕ್ಕೆ 3ನೇ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇರೋದು ವಾರ್ತಾ ಭಾರತಿ ಟೀಮ್ 2.5 ಓವರ್ ನಲ್ಲಿ. ಕೊನೆ ಒಂದು ಬಾಲ್ ಇದೆ, ಹೇಳ್ತಾ ಇದ್ದಾರೆ ಕ್ಯಾಪ್ಟನ್ ಅವರು 1 ವಿಕೆಟ್ ಬರಲಿ ಅಂತ ಹೇಳಿ. ಪ್ರಸನ್ನ ಅವರು ವಾಡಿಶ್ ಲಾಂಗ್ ಆಫ್ ಅಲ್ಲಿ ಫೀಲ್ಡಿಂಗ್ ಮಾಡ್ತಾ ಇರೋದು. ಸೂಪರ್ ಬೌಲಿಂಗ್, ಲಾಸ್ಟ್ ಬಾಲ್ ಅಲ್ಲಿ ಕೂಡ ರನ್ನಿಗೆ ಅವಕಾಶ ಕೊಡೋದಿಲ್ಲ ಇಲ್ಲಿ. 31ಕ್ಕೆ 3 ವಿಕೆಟ್ಸ್ ಅನ್ನ ಕಳ್ಕೊಂಡಿರೋದು ವಾರ್ತಾ ಭಾರತಿ ಟೀಮ್. ಪ್ರೆಸ್ ಕ್ಲಬ್ ಬೆಂಗಳೂರು ವರ್ಸಸ್ ವಾರ್ತಾ ಭಾರತಿ ಇಲ್ಲಿ ಮ್ಯಾಚ್ ಅನ್ನು ಆಡ್ತಾ ಇರೋದು. 4 ನಂಬರ್ 3 ಆದ್ರೆ 31ಕ್ಕೆ 3 ವಿಕೆಟ್ಸ್. ಫೋರ್ತ್ ಓವರ್ ಮತ್ತೆ ರೆಡಿ ಆಗ್ತಾರೆ ಭಾರತಿ ರಾಜನ್. ಗೊತ್ತಾಗ್ತಾ ಇದೆ ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್ ಗಳನ್ನ ಇಮಿಡಿಯೇಟ್ಲಿ ಮುಗಿಸೋದು ಅಂತ ಹೇಳಿದ್ರೆ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಆಗ್ತಾ ಇದ್ದಂಗೆ ವಿಕೆಟ್ ತೆಗಿಯೋಣ ಅಂತ ಹೇಳಿ. ಜಸ್ಟ್ ಪಾಸ್ ಆಗುತ್ತೆ ಇದು ಲಕ್ಷಕ್ಕಿಂತ ಆಚೆಗೆ ಮೂವ್ ಆಗ್ತಾರೆ ಬ್ಯಾಟರ್, ಬಟ್ ಲಕ್ಷಕ್ಕಿಂತ ಹೊರಗೆ ಹೋಗುತ್ತೆ. ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್. 1 ರನ್ ಆಡ್ ಆಗುತ್ತೆ ವಾರ್ತಾ ಭಾರತಿ ಸ್ಕೋರ್ ಬೋರ್ಡ್ ಅಲ್ಲಿ. ಸೂಪರ್ ಬೌಲಿಂಗ್, ಇದು ಕೂಡ ರನ್ನಿಗೆ ಅವಕಾಶ ಬರ್ತಾ ಇಲ್ಲ ಇಲ್ಲಿ. ಕೆಲವು ಟ್ರಂಪ್ ಕಾರ್ಡ್ ಪ್ಲೇಯರ್ಗಳಿಗೆ ರೆಸ್ಟ್ ಕೊಟ್ಟಂತ ಒಂದು ವಾರ್ತಾ ಭಾರತಿ ತಂಡ.
ಸೂಪರ್ ಬೌಲಿಂಗ್ ನೋಡ್ತಾ ಇದೀವಿ ನಾವು ಭಾರತಿ ರಾಜನ್ ಅವ್ರ ಕಡೆಯಿಂದ. ಸೆಕೆಂಡ್ ಓವರ್ ಅವ್ರ ಕೋಟಾದಲ್ಲಿ ಬೌಲಿಂಗ್ ಮಾಡ್ತಾ ಇರೋದು. ವೆರಿ ಫಸ್ಟ್ ಬಾಲ್ ವೈಡ್ ಆಗಿತ್ತು, ಬಟ್ ಆದರೆ ಇವಾಗ 2 ಡಾಟ್ ಬಾಲ್ ಬಂದಿರೋದು. ಖುಷಿಯಾಗಿದ್ದಾರೆ ಇಲ್ಲಿ ಫೀಲ್ಡಿಂಗ್ ಟೀಮ್ ಅವರು ಕೂಡ. ತುಂಬಾ ಚೆನ್ನಾಗಿ ಪ್ರದರ್ಶನ ನೀಡಿದಂಥ 2 ಟೀಮ್ಗಳು ಕೂಡ ಲೀಗಲ್ಲಿ ಸಖತ್ತಾಗಿರುವಂಥ ಪರ್ಫಾರ್ಮೆನ್ಸ್ ಕೊಟ್ಟಂತ 2 ಟೀಮ್ಗಳು ಇಲ್ಲಿ ಮುಖಾಮುಖಿ ಆಗಿರೋದು. ಹೋರಾಟ ಅಂತೂ ಇದ್ದೇ ಇರುತ್ತೆ. ಪ್ರೆಸ್ ಕ್ಲಬ್ ಬೆಂಗಳೂರು ಒಂದು ಕಡೆಯಿಂದ ಬಿಡಲ್ಲ ಅಂತ ಹೇಳಿ, ವಾರ್ತಾ ಭಾರತಿ ನಾವು ಕೂಡ ಅಷ್ಟೇ ಅಂತ ಡಿಫೆನ್ಸ್ ಮಾಡೋ ಯೋಚನೆ ಮಾಡಿದ್ದು. ಲಾಸ್ಟ್ ಮಿನಿಟಲ್ಲಿ ನಿಕ್ ಆಗುತ್ತೆ. ಇಲ್ಲಿ ಜಸ್ಟ್ 1 ರನ್ಗೆ ಎಷ್ಟು ಅವಕಾಶ ಬರುತ್ತೆ. 33ಕ್ಕೆ ತಲುಪ್ತಾ ಇರೋದು ಸ್ಕೋರ್. ವಾರ್ತಾ ಭಾರತಿ 3.4 ಓವರ್, ಲಾಸ್ಟ್ 2 ಬಾಲ್ ರಿಮೈನಿಂಗ್ ಇದೆ. 2 ಬಾಲ್ ಇನ್ನೂ ಕೂಡ ಬಾಕಿ ಇರೋದಿಲ್ಲಿ. ಸೂಪರ್ ಶಾಟ್ ಮಿಡ್ ವಿಕೆಟ್ ಏರಿಯಾ ಕಡೆಗೆ ಇರ್ಷಾದ್ ಅವ್ರ ಕಡೆಯಿಂದ ಬರ್ತಾ ಇರೋದು. 1 ರನ್ ತಗೊಳ್ತಾರೆ, 2 ರನ್ ಪ್ರಯತ್ನ ಮಾಡ್ತಾರೆ, ರನ್ ಔಟ್ ಮಾಡ್ತಾರೆ ನೋಡ್ಬೇಕಾಗುತ್ತೆ. ಮಿಸ್ ಆಗುತ್ತೆ ಇಲ್ಲಿ. ಲೇಟ್ ಆಗಿ ಬಂದಂತ ಥ್ರೋ, ತುಂಬಾನೇ ಹೈಟ್ ಆಗಿ ಹಾಕುವಂತ ಪ್ರಯತ್ನ ಮಾಡಿರೋದು. ಸೂಪರ್ ಶಾಟ್ ಇದು ಬಿಗ್ ಮ್ಯಾನ್ ಕಡೆಯಿಂದ ಬರ್ತಾ ಇದೆ. ತಡೆಯೋಕ್ಕೆ ಚಾನ್ಸ್ ಇಲ್ಲ. ಇದು ಎಂತ ಗ್ರೌಂಡ್ ಆದ್ರೂ ಕೂಡ ಇದು 6 ಬರ್ತಾ ಇರೋದು. ಇರ್ಷಾದ್ ಕಡೆಯಿಂದ ಬಂದಂತ ಒಂದು 6. ಮಂಗಳೂರು ಕಡೆಯಿಂದ ನ್ಯಾಚುರಲ್ ಆಗಿ ಆಡ್ತಾ ಇರಬೇಕಾದ್ರೆ ಬರುತ್ತೆ. ಈ ತರ ಒಂದು ಬಿಗ್ ಶಾಟ್ ಬಂದಾಗ್ಲೇನೆ ಬೇರೆ ಭಾಷೆಯಲ್ಲಿ ಹೇಳ್ತಾರೆ ಇಡೀ ಮಾಡಿಗೆ ಅಂತೇಳಿ. ಸೊ ಆ ತರ ಒಂದು ಶಾಟ್ ಅನ್ನ ಹೊಡೆದಿರೋದು. ಇನ್ನು ಮಲ್ನಾಡ್ ಕಡೆ ಬರೋದಾದ್ರೆ ವಾಕ್ಗಳಿದೆ. ನಾರ್ಮಲ್ ಆಗಿ ಹೇಳ್ಬೇಕಂತಂದ್ರೆ ನಮ್ಮ ಅಸ್ಗರ್ ಕೂಡ ಹೇಳ್ತಾ ಇರ್ತಾರೆ ಪೆಟ್ಟೆ ಅಂತ ಹೇಳಿ. ಒಂದು 6 ಬಿದ್ದ ಕೂಡಲೇ ಶುರು ಮಾಡ್ತಾರೆ ಪೆಟ್ಟಿನ ಅಂತೇಳಿ. ಅದು ರೆಗ್ಯುಲರ್ ಆಗಿ ನಮ್ಮ ತುಳುನಾಡ ಹುಡುಗರು ಯೂಸ್ ಮಾಡುವಂಥ ವರ್ಡ್ಗಳು ಆಲ್ಮೋಸ್ಟ್ ನಮ್ಮ ಘಟ್ಟದ ಕಡೆಯಲ್ಲಿ. ಇಲ್ಲ ಒಂದು ಕಡೆಯಿಂದ ಕ್ರಿಕೆಟ್ ಒಂದೊಂದು ಕಡೆ ಒಂದೊಂದು ಮೆಸೇಜ್ಗಳನ್ನು ಕೊಡ್ತಾ ಇರುತ್ತೆ. ಒಂದೊಂದು ಕಾಲಗಳನ್ನು ಅವಿಸ್ಮರಣೀಯ ನೆನಪುಗಳು ಉಳ್ಕೊಳ್ಳುವಂಥ ಒಂದು ಕ್ಷೇತ್ರ ಕೂಡ. ಅವಿಸ್ಮರಣೀಯ ನೆನಪುಗಳು ಅಂತ ಹೇಳ್ತಾ ಇದ್ವಿ ನಾವು. ಅವಿಸ್ಮರಣೀಯ ನೆನಪುಗಳನ್ನು ಉಳಿಸುವಂತ ಮತ್ತೊಂದು ಕಾರ್ಯಕ್ರಮ ಇಲ್ಲಿ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ಒಂದು ಗರ್ಭಕಂಠ ಕ್ಯಾನ್ಸರ್ನ ವಿರುದ್ಧವಾಗಿ ಒಂದು ಹೋರಾಟ ಯಾವ ತರ ಮಾಡಬೇಕು ಅನ್ನೋದು ಒಂದು ಅದ್ಭುತ ಮೆಸೇಜ್ ಅನ್ನು ಕೊಡುವಂತ ಒಂದು ಕಾರ್ಯಕ್ರಮ ಕೂಡ ಇದು. ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ 24 ನಮ್ಮ ಟಿವಿ ಚಾನೆಲ್ಗಳ ತಂಡಗಳು ಭಾಗವಹಿಸಿರುವುದಿಲ್ಲ. ಪ್ರತಿಯೊಬ್ಬ ನ್ಯೂಸ್ ರಿಪೋರ್ಟರ್ ಕೂಡ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥದ್ದು. ಈ ಒಂದು ಕಾರ್ಯವನ್ನು ಮುಂದಿಟ್ಕೊಂಡು ಖುಷಿ ಆಗುತ್ತೆ ನಿಜವಾಗ್ಲೂ. ಡ್ಯೂಟಿ ಎನಿ ಟೈಮ್ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ನ್ಯೂಸ್ ರಿಪೋರ್ಟರ್ಗಳು ಪ್ರತಿಯೊಬ್ಬರು ಕೂಡ ಬಂದು ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಬಂದು ಸಹಕಾರವನ್ನು ಕೊಡ್ತಾ ಇರುವಂಥದ್ದು. ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ನಾವು ನಮ್ಮ ಕಮಿಟಿ ಕಡೆಯಿಂದ. ಕ್ಯಾಚ್ ಅಂತ ಕಾಲ್ ಇತ್ತು, ಬರುತ್ತೆ ಬ್ರೇಕ್ ಥ್ರೂ. ಇರ್ಷಾದ್ ಅವರ ವಿಕೆಟ್ಸ್ ಅನ್ನು ತೆಗಿತಾರೆ ಇಲ್ಲಿ. 44ಕ್ಕೆ 4ನೇ ವಿಕೆಟ್ಸ್ ಅನ್ನು ವಾರ್ತಾ ಭಾರತಿ ಕಳ್ಕೊಳ್ತಾ ಇದ್ದಾರೆ 4.3 ಓವರ್ ನಲ್ಲಿ. ಅಂದ್ರೆ 5ನೇ ಓವರ್, ಇನ್ನು 3 ಬಾಲ್ ಬಾಕಿ ಇದೆ ಅಷ್ಟೇ ಈ ಒಂದು ಓವರ್ ನಲ್ಲಿ. ಸ್ಲಾಗ್ ಅಲ್ಲಿ ನೀವು ಬ್ಯಾಟ್ಸ್ಮನ್ ಆಗಿ ಬರ್ತಾ ಇರೋದು ಇವಾಗ ಬಾಸಿತ್ ಅವರು. ಬಾಷಿದ್ ಬರ್ತಾ ಇದ್ದಂಗೆ ಬಿಗ್ ಶಾಟ್ ಅಲ್ಲಿ ಮಿಡಲ್ ಆಫ್ ದ ಬ್ಯಾಟಲ್. ಇದು ಲಾಸ್ಟ್ ಮಿನಿಟ್ ಅಲ್ಲಿ ಎಂತ ಸೂಪರ್ ಕ್ಯಾಚ್ ಗುರು. ಇದು ಮೆಚ್ಚಲೇಬೇಕಾಗುತ್ತೆ ಒಂದು ಪರ್ಫಾರ್ಮೆನ್ಸ್ ಅನ್ನ. ಬ್ಯಾಕ್ ಟು ಬ್ಯಾಕ್ 2 ಕ್ಯಾಚ್, 2 ಕೂಡ ಈಸಿ ಇರೋದಿಲ್ಲ. ಅಂತ ಒಂದು ಹ್ಯೂಜ್ ಕ್ಯಾಚ್ ಅನ್ನ ಹಿಡಿತಾರೆ ಇಲ್ಲಿ.
ಮತ್ತೊಂದು ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇರೋದು ವಾರ್ತಾ ಭಾರತಿ. ಲಾಸ್ಟ್ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದಂತ ರೋಮಾನ್ ಅವರು ನಮ್ಮ ಜೊತೆಗೆ 12th ಮ್ಯಾನ್ ಆಗಿ ಕೂತಿರೋದು ವಾರ್ತಾ ಭಾರತಿ ಕಡೆಯಿಂದ. ಇದರಲ್ಲೇ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಬ್ಯಾಟಿಂಗ್ ಕೂಡ ಮಾಡಬೇಕು ಅನ್ನೋ ಯೋಚನೆ ಇಟ್ಕೊಂಡಿರೋದಿಲ್ಲಿ. 44ಕ್ಕೆ 5 ವಿಕೆಟ್ಸ್ ಅನ್ನು ಕಳ್ಕೊಂಡಿರೋದು ವಾರ್ತಾ ಭಾರತಿ ಟೀಮ್ ಅವರು. ಬರ್ತಾರೆ ಇವಾಗ ಕಫಿನಾಡಿನ ಮತ್ತೊಬ್ಬ ಹುಡುಗ ಆದಿಲ್. ಇದು ಕೂಡ ಕ್ಯಾಚ್ ಅಂತ ಕಾಲ್ ಇರೋದು. ಸ್ಲೈಸ್ ಆಗಿದೆ, ಇದು ಹ್ಯಾಟ್ರಿಕ್ ಕ್ಯಾಚ್. ಒಂದೇ ಫೀಲ್ಡರ್ ಅದೇ ಬೌಲರ್, ರಿಸಲ್ಟ್ ಕೂಡ ಸೇಮೇ ಇದೆ. ಸೂಪರ್ ಆಗಿದೆ. ಇಲ್ಲಿ ಬೌಲಿಂಗ್ ಮಾಡ್ತಾ ಇರೋದು ಒಂದ್ ಕಡೆಯಿಂದ ವಿಜಯ್ ಆದ್ರೆ ಇನ್ನೊಂದ್ ಕಡೆಯಿಂದ ರಿಸಲ್ಟ್ ಕೂಡ ಒಂದೇ ತರ ಬರ್ತಾ ಇರೋದು. ವೈಡಿಶ್ ಲಾಂಗ್ ಆನ್ ಏರಿಯಾದಲ್ಲಿ 3 ಕ್ಯಾಚ್ ಕೂಡ ಅದೇ ಫೀಲ್ಡರ್ ಅದೇ ಬೌಲರ್, ಬ್ಯಾಟ್ಸ್ಮನ್ಗಳು ಮಾತ್ರ ವ್ಯತ್ಯಾಸ. ಹ್ಯಾಟ್ರಿಕ್ ವಿಕೆಟ್ ಬಿದ್ದಿರೋದು ಇಲ್ಲಿ. 44ಕ್ಕೆ 6ನೇ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇರೋದು ವಾರ್ತಾ ಭಾರತಿ ಟೀಮು. ಎಷ್ಟು ಬೇಗ ಒಳಗಡೆ ಆದಿಲ್ ಬಂದ್ರು ಅಷ್ಟೇ ಬೇಗನೆ ವಾಕ್ ಮಾಡ್ತಾ ಇರೋದು. ಇರ್ಷಾದ್ ಹೋಗ್ತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಗಳನ್ನ ಕಳ್ಕೊಂಡಿರೋದು. ನೀವು ಬ್ಯಾಟರ್ ಆಗಿ ಬಂದಿರೋದು ಯಾರಪ್ಪ ಅಂದ್ರೆ ಇವಾಗ ಅಶ್ಫಾಕ್ ಅವರು. ಅಶ್ಫಾಕ್ ಹುಸೇನ್ ಅವರು ಬ್ಯಾಟಿಂಗ್ ಬಂದಿರೋದು. ನೀವು ಬ್ಯಾಟರ್ ಆಗಿ 4ನೇ ವಿಕೆಟ್ಸ್ ಅನ್ನ ಕೂಡ ವಿಜಯ್ ತೆಗಿತಾರ ನೋಡ್ಬೇಕಾಗತ್ತೆ. ಸೂಪರ್ ಶಾಟ್ ಇದು. ಅಕ್ಷಾ ಕವರ್ಸ್ ಅಲ್ಲಿ ತುಂಬಾನೇ ದೂರ ಹೋಗುತ್ತೆ. 2 ರನ್ ಅಂತೂ ಈಸಿಯಾಗಿ ತಗೊಳ್ಬಹುದು. ಇದು 46ಕ್ಕೆ ತಲುಪ್ತಾ ಇರೋದು ವಾರ್ತಾ ಭಾರತಿ ಟೀಮ್ ಅವರು 5 ಓವರ್ನಲ್ಲಿ. ಕೊನೆ 6 ಬಾಲ್ ಬಾಕಿ ಇದೆ. ಈ ಲಾಸ್ಟ್ ಓವರ್ನಲ್ಲಿ ಎಷ್ಟು ರನ್ ಮಾಡ್ತಾ ಇರೋ ಪ್ರೆಸ್ ಕ್ಲಬ್ ವಿರುದ್ಧ ವಾರ್ತಾ ಭಾರತ ಟೀಮು ಅದೇ ಪ್ಲಸ್ ಆಗುವಂತ ಚಾನ್ಸಸ್ ಇದೆ. 46. ಇನ್ನು 6 ಬಾಲ್ ಅಲ್ಲಿ ಎಷ್ಟು ರನ್ನಿಗೆ ಅವಕಾಶ ಕೊಡ್ತಾರೆ, ಎಷ್ಟು ರನ್ ಬಿಟ್ಟು ಕೊಡ್ತಾರೆ ನೋಡ್ಬೇಕಾಗುತ್ತೆ. ಇಲ್ಲಿ ಬಂದಿರೋದು ಇವಾಗ ಸುನಿಲ್ ಅವರು ಬೌಲಿಂಗ್ ದಾಳಿಗೆ. ಬಂದಿರೋದು ನ್ಯೂ ಬೌಲರ್ ಆಗಿ ಸುನಿಲ್. ವಿಜಯ್ ಓವರ್ನಲ್ಲಿ ವಿಜಯ್ ಅವರು ಬೌಲಿಂಗ್ ಮಾಡ್ತಾ ಇದ್ರೆ 3 ಕ್ಯಾಚ್ಗಳ ಮೇಲೆ ಕ್ಯಾಚ್ ಅನ್ನು ಹಿಡಿದಂತವ್ರು ಇದೇ ಸುನಿಲ್ ಅವರು. ಇವಾಗ ಬೌಲಿಂಗ್ ದಾಳಿಗೆ ಬಂದಿದ್ದಾರೆ ಲಾಸ್ಟ್ ಡೆತ್ ಓವರ್ನಲ್ಲಿ. 46 ಆಗಿದೆ ಸ್ಕೋರು. ನೋಡ್ಬೇಕಾಗತ್ತೆ. ಇನ್ನು 14 ರನ್ ಮಾಡಿದ್ರೆ 60 ಆಗತ್ತೆ, 4 ರನ್ ಮಾಡಿದ್ರೆ 50 ಆಗತ್ತೆ. ಇದೆಲ್ಲದಕ್ಕೂ ಸುನಿಲ್ ಅವಕಾಶ ಕೊಡ್ತಾರ ಅಂತ ಹೇಳಿ. ವೆರಿ ಫಸ್ಟ್ ಬಾಲ್ ಆಚೆ ಹೋಗುತ್ತೆ. ಇದು ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್. ಮೂವ್ ಆಗೋದೇ ಇಲ್ಲ. ಬ್ಯಾಟ್ಸ್ಮನ್ ನಿತ್ತಲ್ಲೇ ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಅದಕ್ಕೆ ವೈಟ್ ಬಾಲ್ ಅಂತ ಕೊಡೋದು ಇಲ್ಲಿ. ಸಫಲ ಆಗೋದು ಯೋಚನೆ ಮಾಡಿದಿಲ್ಲ ಸಂಶುದ್ದೀನ್ ಕ್ಯಾಪ್ಟನ್ ಅವರು. ಕೊನೆ ಕ್ಷಣದಲ್ಲಿ ಬರುತ್ತೆ ಸಂಶು ಕಡೆಯಿಂದ ಹ್ಯೂಜ್ 6 ಇದು. ಲೆಜೆಂಡ್ ಸಂಶು ಕಡೆಯಿಂದ ಬಂದಂತ 6 ಇದು. ನಾಯಕ ಸಂಶುದ್ದೀನ್ ಕಡೆಯಿಂದ ಬಂದಂತ 6 ಇದು. ಕ್ಯಾಪ್ಟನ್ ಸಂಶುದ್ದೀನ್ ಕಡೆಯಿಂದ ಬಂದಂತ ಒಂದು ಸೂಪರ್ 6 ಇದು. ಕಡಲ ಅಲೆಗಳ ಮಧ್ಯೆ ಬದುಕಿ ಬಂದಂತ ಜೀವಗಳು ಇವೆಲ್ಲವೂ ಕೂಡ ಈ ಒಂದು 6 ಇಂದ ಕಂಪ್ಲೀಟ್ ಆಗುತ್ತೆ. 53. ವಾರ್ತಾ ಭಾರತಿ 53ಗೆ 6 ವಿಕೆಟ್ಸ್ ಎಲ್ಲ ಕಳ್ಕೊಂಡ್ರು ಕೂಡ ಇಲ್ಲಿ ಲಾಸ್ಟ್ ಓವರ್ ಇನ್ನೂ ಕೂಡ 5 ಬಾಲ್ ಬಾಕಿ ಇದೆ. ಎಷ್ಟು ಕಂಪ್ಲೀಟ್ ಮಾಡ್ತಾರೆ, ಕಲೆಕ್ಟ್ ಮಾಡ್ಕೊಳ್ತಾರೆ. ಟಾರ್ಗೆಟ್ ಅಪೋಸಿಟ್ ಟೀಮ್ಗೆ ಅದೆಷ್ಟು ಕೊಡ್ತಾರೆ ಅಂತ ಕೂಡ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ಬೌಲಿಂಗ್ ಬಂದಿರೋ ಸುನಿಲ್ ವೆರಿ ಫಸ್ಟ್ ಬಾಲ್ ವೈಡ್ ಅಂತ ಕಾಲ್ ಕೊಟ್ಟರೆ, ಸೆಕೆಂಡ್ ಬಾಲ್ ಸ್ಕ್ವೇರ್ ಲೆಗ್ ಏರಿಯಾ ಕ್ಲಿಯರ್ ಮಾಡೋದಲ್ಲಿ ಲೆಜೆಂಡ್ ಸಂಶುದ್ದೀನ್ ಅವರು. ಇದು ಕೂಡ ಅಷ್ಟೇ ಮೂವ್ ಆದ್ರೂ ಕೂಡ ತುಂಬಾ ಹೊರಗೆ ಹೋಗ್ತಾ ಇದೆ. ಎಕ್ಸ್ಟ್ರಾ ಬಂದ್ರು ರನ್ ಆಡ್ ಆಗುತ್ತೆ. ಇಲ್ಲಿ 54ಕ್ಕೆ ತಲುಪಿರೋದು ವಾರ್ತಾ ಭಾರತಿ ಟೀಮ್. ಇನ್ನು ಕೂಡ 5 ಬಾಲ್ ಇದೆ. ಒಂದ್ ಕಡೆಯಿಂದ ಒಬ್ಬರ ಮೇಲೆ ಒಬ್ರು ವಿಕೆಟ್ ಕಳ್ಕೊಳ್ತಾ ಇದ್ದಾರೆ. ಕ್ಯಾಪ್ಟನ್ ಮಾತ್ರ ಹೇಳ್ತಾರೆ, ನೀವು ಯಾರೇ ಔಟ್ ಆದ್ರೂ ಪರವಾಗಿಲ್ಲ, ನಾನು ಕೊನೆವರೆಗೆ ಆಡ್ಕೊಂಡ್ ಬರ್ತೀನಿ ಅಂತೇಳಿ. ಸಂಶುದ್ದೀನ್ ಅವರು ಆಡಿರೋ 12 ಬಾಲ್ 13 ರನ್ ಬಂದಿರೋದು ಅವ್ರ ಬ್ಯಾಟಿಂದ. ಸೈಕಲ್ ಇರೋದು ಇವಾಗ ಅಶ್ಫಾಕ್ ಹುಸೈನ್.
ಸ್ಲಾಡರ್ ಬೀಳುತ್ತೆ ಇದು ಕೌಕಾರ್ ನೇರ್ಯ ಕ್ಲಿಯರ್ ಆಗುತ್ತೆ, ಇದು ಆಚರಣೆ ಆಗುತ್ತೆ. ಇದು ಸೂಪರ್ ಅಂತ ಶಾಟ್. ಇದು ಲಾಸ್ಟ್ ಓವರ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ಎಕ್ಸ್ಪೆನ್ಸಿವ್ ಓವರ್ ಆಗ್ತಾ ಇರೋದು ಶ್ರೀಲರ್ ಕಡೆಯಿಂದ. 61ಕ್ಕೆ ತಲುಪಿರೋದು ವಾರ್ತಾ ಭಾರತ ಟೀಮು. ಇನ್ನು 3 ಬಾಲ್ ಬಾಕಿ ಇದೆ. ಲೆಜೆಂಡ್ ಸಂಶುದ್ದೀನ್ ಕಡೆಯಿಂದ ಒಂದು 6 ಆದ್ರೆ ಅಶ್ಫಾಕ್ ಹುಸೈನ್ ಕಡೆಯಿಂದ ಒಂದು 6 ಬಂದಿರೋದು ಈ ಓವರ್ನಲ್ಲಿ. ಆಚೆ ಇಡೋ ಪ್ರಯತ್ನ ಮಾಡಿರೋದು, ಬ್ಯಾಕ್ ಫುಟ್ ಅಲ್ಲಿ ಆಡ್ತಾರೆ, ಸ್ಲೈಸ್ ಆಗುತ್ತೆ ಜಸ್ಟ್ ಪಾಯಿಂಟ್ ಅಲ್ಲಿ. 1 ರನ್ಗೆ ಅವಕಾಶ ಬರುತ್ತೆ ಸೇಲಿ. 62ಕ್ಕೆ ಮೂವ್ ಆಗ್ತಾ ಇರೋದು ಸ್ಕೋರ್ ವಾರ್ತಾ ಭಾರತಿ ಕಡೆಯಿಂದ. ಕೊನೆ 2 ಬಾಲ್ ಬಾಕಿ ಇದೆ. ಶಾಟ್ ಆಗಿ ಬೀಳ್ತಾ ಇಲ್ಲ. ಮತ್ತೊಂದು ಫುಲ್ ಶಾಟ್ ಬಂದಿರೋದು ಕ್ಯಾಪ್ಟನ್ ಕಡೆಯಿಂದ. ಸೂಪರ್ ಶಾಟ್ ಆಗಿದ್ರು ಕೂಡ ಫೀಲ್ಡರ್ ಇರ್ತಾರೆ ಇಲ್ಲಿ. ಪ್ಲೇಸ್ಮೆಂಟ್ ಕೂಡ ಚೆನ್ನಾಗೇ ಇತ್ತು. ಎಲ್ಲ ಒಂದ್ ಕಡೆಯಿಂದ ಸ್ಟ್ರೆಂತ್ ಸಾಕಾಗಿಲ್ಲ ಸಂಶುದ್ದೀನ್ ಕಡೆಯಿಂದ ಅಂತ ಅನಿಸ್ತಾ ಇದೆ. ವಿಕೆಟ್ ಬೀಳುತ್ತೆ ಇಲ್ಲಿ. ಬರ್ತಾರೆ ನ್ಯೂ ಬ್ಯಾಟರ್ ಕಬೀರ್ ಅವರು. ಕೊನೆ 1 ಬಾಲ್ ಬಾಕಿ ಇದೆ ಇನ್ನಿಂಗ್ಸ್ ಮುಗಿಯೋದಕ್ಕಾಗಿ. ಸುನಿಲ್ ಇರೋದು ಈ ಕಡೆಯಿಂದ ಬೌಲಿಂಗ್ ದಾಳಿಯಲ್ಲಿ. ಕೊನೆ 1 ಬಾಲ್ ಬಾಕಿ ಇದೆ. ಲಾಸ್ಟ್ ಬಾಲ್ ಯಾವ ತರ ಹಾಕ್ತಾರೆ ಅಂತ ಸುನಿಲ್ ನೋಡ್ಬೇಕಾಗುತ್ತೆ ಇಲ್ಲಿ. ಕೊನೆ ಬಾಲ್ ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಪ್ರೊಡಕ್ಷನ್ ಇದೆ. 1 ರನ್ಗೆ ಅಷ್ಟೇ ಅವಕಾಶನ ಮಾಡ್ಕೊಡೋದು. 2 ರನ್ ಪ್ರಯತ್ನ ಮಾಡಿರೋದು, ಬಟ್ ರನ್ಔಟ್ ಅಂತ ಬರುತ್ತೆ ಇಲ್ಲಿ. ಕೇವಲ 1 ರನ್ ಆಡ್ ಆಗುತ್ತೆ ಅಷ್ಟೇ ಸ್ಕೋರ್ ಬೋರ್ಡ್ ಅಲ್ಲಿ. 1 ರನ್ನಿಂದ ಕಂಪ್ಲೀಟ್ ಮಾಡ್ತಾರೆ. 63 ರನ್. 64ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮ್ ಅವರು. ಫಸ್ಟ್ ಬಾಲ್ ಮಾಡಿದಂಥ ವಾರ್ತಾ ಭಾರತಿ ಸ್ಕೋರ್ ಕಾರ್ಡ್ ನೋಡ್ಬೇಕಾಗುತ್ತೆ ನೀವು, ಯಾವ ಬ್ಯಾಟ್ಸ್ಮನ್ ಯಾವ ತರ ಆಡಿದ್ದಾರೆ ಅಂತ ಹೇಳಿ. ಇಸ್ಮಾಯಿಲ್ 2 ಬಾಲ್ ಆಡ್ತಾರೆ, 4 ರನ್, 1 ಬೌಂಡ್ರಿ ಬಂದಿರುತ್ತೆ. ಅಂಡ್ ಮನೋಜ್ ಅವರು ವೆರಿ ಫಸ್ಟ್ ಬಾಲ್ಗೆ ಓಪನಿಂಗ್ ಬಂದು ವಿಕೆಟ್ಸ್ ಅನ್ನ ಬಿಟ್ಕೊಡೋದು. ಅದಾದ್ಮೇಲೆ ಜಾಯಿನ್ ಆಗೋದು ಶರತ್ ಅವರು. 10 ಬಾಲ್ ಆಡ್ತಾರೆ, 24 ರನ್, 1 ಬೌಂಡ್ರಿ, 3 ಸಿಕ್ಸ್ ಇವ್ರ ಕಡೆಯಿಂದ ಬಂದಿರೋದು ಶರತ್ ಪುರ್ದಾಲ್ ಅವ್ರ ಕಡೆಯಿಂದ. ಮಲೆನಾಡು ಶಿವಮೊಗ್ಗ ಕಡೆಯ ಪ್ಲೇಯರ್ ಇವರು ಕೂಡ. ಅದಾದ ನಂತರ ಅವ್ರ ಜೊತೆಗೆ ಜಾಯಿನ್ ಆಗೋದು ಯಾರಪ್ಪ ಅಂತಂದ್ರೆ ಸಂಶುದ್ದೀನ್ ಅವರು, ಕ್ಯಾಪ್ಟನ್ ಲೆಜೆಂಡ್ ಸಂಶುದ್ದೀನ್ ಅಂತ ತುಂಬಾನೇ ಫೇಮಸ್ ಇವರು. 13 ಬಾಲಿಗೆ 13 ರನ್ ಇವ್ರ ಬ್ಯಾಟಿಂದ ಬಂದಿದೆ. 1 ಸಿಕ್ಸ್ ಕೂಡ ಇವ್ರ ಬ್ಯಾಟಿಂದ ನೋಡ್ಬೋದು ನಾವು. ಅದಾದ ನಂತರ ಇಶ್ಯೂ ಯಾದವ್ ಬಿಗ್ ಮ್ಯಾನ್ ಜಾಯಿನ್ ಆಗ್ತಾರೆ ಪಾರ್ಟಿಯಲ್ಲಿ. 4 ಬಾಲಿಗೆ 8 ರನ್, 1 ಸಿಕ್ಸ್ ಬಂದಿರುತ್ತೆ ಇನ್ನಿಂಗ್ಸ್ ಅಲ್ಲಿ. ಅಂಡ್ ಬಾಸಿತ್ ಲಾಸ್ಟ್ ಮಿನಿಟ್ ಅಲ್ಲಿ ಬರ್ತಾರೆ, ವಿಕೆಟ್ ಕಳ್ಕೊಳ್ತಾರೆ. ಮೊಹಮ್ಮದ್ ಅಲಿ ಬರ್ತಾರೆ, ಅವರು ಕೂಡ ಫಸ್ಟ್ ಬಾಲ್ಗೆ ವಿಕೆಟ್ಸ್ ಅನ್ನ ಕಳ್ಕೊಳ್ತಾರೆ. ಅದಾದ ನಂತರ ಅಶ್ಫಾಕ್ ಹುಸೈನ್ ಜಾಯಿನ್ ಆಗೋದು. 3 ಬಾಲ್ 9 ರನ್. ಕಬೀರ್ 1 ಬಾಲ್ 1 ರನ್. ಈ ರೀತಿಯಾಗಿರುತ್ತೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಟೀಮ್ಗಳ ರಿಸಲ್ಟ್, ಪ್ಲೇಯರ್ಗಳ ರಿಸಲ್ಟ್ ಯಾವ ಥರ ಅಂತ ನೋಡ್ಬೋದು ನಾವು. 63 ರನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. 64 ಟಾರ್ಗೆಟ್ ಇರುವಂಥದ್ದು. ಅದನ್ನು ಯಾವ ಥರ ಚೇಸ್ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ ನಾವಿಲ್ಲಿ. 64 ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಪ್ರೆಸ್ ಕ್ಲಬ್ ಬೆಂಗಳೂರು. ಸ್ವಲ್ಪ ಸಾಕ್ತೀವಿ, ಒಂದು ಸ್ಮಾಲ್ ಬ್ರೇಕ್. ಅದಾದ್ಮೇಲೆ ಮತ್ತೆ ನಾವು ಜಾಯಿನ್ ಆಗ್ತೀವಿ ಚೇಸಿಂಗ್ ಅಲ್ಲಿ. शरद जिलन भाई आदिल नेम ऐड करो. जिलन भाई एड्जु कबीर कबीर मनोज ಅಲ್ಲಿ ಬೇಡ, ಈಚೆ ಹಾಕಿ. मनोज ಬೇಡ, मनोज ಅನ್ನು ಈಚೆ ಹಾಕಿ. मनोज मनोज ಯಾರೆಲ್ಲ ಬ್ಯಾಟಿಂಗು ಬ್ಯಾಟ್ಸ್ಮನ್ ನಾ ಮಾಲೂಮ್ ಹೈ. ये सही पोजीशन है.
ಫಸ್ಟ್ ಓವರ್ ಬೌಲಿಂಗ್ ದಾಳಿಗೆ ರೆಡಿ ಆಗಿರೋದು ಆದಿಲ್ ಅವರು. ವೆರಿ ಫಸ್ಟ್ ಬಾಲ್ ಬರ್ತಾ ಇದ್ದಾಗೇನೆ ಬೌಂಡ್ರಿ ಅಂತ ಕಾಲ್ ಕೊಡ್ತಾರೆ. ಸೂಪರ್ ಅಂತ ಶಾಟ್ ತಿಮ್ಮೇಗೌಡರ ಕಡೆಯಿಂದ ಬಂದಿರೋದು. ಶಾಟ್ ಚೆನ್ನಾಗಿ ಸಿಗ್ತಾ ಇದೆ ಇಲ್ಲಿ. ಸುನಿಲ್ ಮತ್ತು ತಿಮ್ಮೇಗೌಡರು ಓಪನಿಂಗ್ ಬ್ಯಾಟರ್ ಆಗಿ ಬಂದಿರೋದು. ಫಸ್ಟ್ ಓವರ್ ಬೌಲಿಂಗ್ ಅಲ್ಲಿ ಆದಿಲ್ ವೆರಿ ಫಸ್ಟ್ ಬಾಲ್ಗೆ ಬೌಂಡ್ರಿಗೆ ಆಪರ್ಚುನಿಟಿ ಅವಕಾಶ ಕೊಡ್ತಾರೆ. ಸೆಕೆಂಡ್ ಬಾಲ್ ಆದಿಲ್ ಕಡೆಯಿಂದ ಸೂಪರ್ ಬೌಲಿಂಗ್. ಜಸ್ಟ್ 1 ರನ್ನಿಗೆ ಅವಕಾಶ ಬರುತ್ತೆ ಇಲ್ಲಿ. 34 ಬಾಲಿಗೆ 59 ರನ್ಸ್ ಇನ್ನೂ ಕೂಡ ಬೇಕಾಗಿದೆ ಪ್ರೆಸ್ ಕ್ಲಬ್ ಟೀಮಿಗೆ. ಬೌನ್ಸಿ ಡೆಲಿವರಿ ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಬೌನ್ಸ್ ಆಗ್ತಾ ಇದ್ದಾರೆ. ಆದಿಲ್ ರನ್ ಬರ್ತಾ ಇಲ್ಲ ಇಲ್ಲಿ. ಡಾಟ್ ಬಾಲ್ ಆಗ್ತಾ ಇರೋದು. 64 ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇರುವಂತ ಟೀಮ್. ಫಸ್ಟ್ ಬ್ಯಾಟ್ ಮಾಡಿ 63 ರನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ವಾರ್ತಾ ಭಾರತಿ. 64 ಚೇಸ್ ಮಾಡ್ತಾ ಇರೋದು ಪ್ರೆಸ್ ಕ್ಲಬ್ ಬೆಂಗಳೂರು. ಸೂಪರ್ ಬೌಲಿಂಗ್ ಇದು. ಸ್ಲಾಟ್ ಸ್ವೀಪ್ ಮಾಡುವಂತ ಯೋಚನೆ ಮಾಡಿರೋದಲ್ಲಿ ಸುನಿಲ್. ಬರೋದಿಲ್ಲ ರನ್. 2 ಡಾಟ್ ಬಾಲಿಗೆ ಅವಕಾಶ ಕೊಡೋದು ಸುನಿಲ್ ಅವರು. ವೈಡ್ ಅಂತ ಕಾಲ್ ಬರುತ್ತೆ. ಇದು ಎಸ್ಕಾರ್ಟ್ ಡಿಸಿಷನ್ ಜೊತೆಗೆ ಬೌನ್ಸ್ ವಾರ್ನ್ ಕೂಡ ಮಾಡ್ತಾರೆ ಇಲ್ಲಿ. ಬ್ಯಾಟ್ಸ್ಮನ್ ತಲೆ ಮೇಲಿಂದ ಹೋಗ್ತಾ ಇರುವಂತ ಬಾಲ್ ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಇಲ್ಲಿ ಅಂಪೈರ್ಸ್. 1 ರನ್ ಮೂವ್ ಆಗುತ್ತೆ. 6ಕ್ಕೆ ತಲುಪಿರೋದು ಸ್ಕೋರ್ ಪ್ರೆಸ್ ಕ್ಲಬ್ ಬೆಂಗಳೂರು ತಂಡ. ಸ್ಲೋಡರ್ ಬೀಳುತ್ತೆ. ಇದು ಕೂಡ ಸೂಪರ್ ಶಾಟ್. ಯಾರೂ ಇರಲ್ಲ ಡೀಪ್ ಕವರ್ಸ್ ಅಲ್ಲಿ. ಸೆಕೆಂಡ್ ಬೌಂಡ್ರಿ ಓವರ್ ಅಲ್ಲಿ ಒಂದೇ ಏರಿಯಾದಲ್ಲಿ. ಬಟ್ ಬ್ಯಾಟರ್ ಮಾತ್ರ ಚೇಂಜ್ ಆಗ್ತಾರೆ ಅಷ್ಟೇ. ಅದೇ ಬೌಲರು. ವೆರಿ ಫಸ್ಟ್ ಬಾಲ್ಗೆ ತಿಮ್ಮೇಗೌಡರ ಕಡೆಯಿಂದ ಇದೇ ತರ ಒಂದು ಬೌಂಡ್ರಿ ನೋಡಿರ್ತೀವಿ ನಾವು. ಅದಾದ್ಮೇಲೆ 5th ಬಾಲ್ ಅಲ್ಲಿ ಬಂದಿರೋದು ಸುನಿಲ್ ಕಡೆಯಿಂದ ಅದೇ ಜಾಗಕ್ಕೆ ಬೌಂಡ್ರಿ. ಈ ಬೌಂಡ್ರಿಯಿಂದ 10 ರನ್ ಅನ್ನು ಕಂಪ್ಲೀಟ್ ಮಾಡ್ತಾರೆ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮ್ ಅವರು. ಸೂಪರ್ ಶಾಟ್ ಇದು. ಜಸ್ಟ್ ವಿರ್ತ್ ಸಿಕ್ಕಿದ ಕೂಡಲೇ ಹೊಡಿತಾರೆ. ಡಿಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಕಡೆಗೆ ಹೋಗುತ್ತೆ ಬೌಂಡ್ರಿ ಅಂತ ಹೇಳಿ 3ನೇ ಬೌಂಡ್ರಿ ಬಂದಿರೋದು. ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇರೋದ ಟೀಮಿಗೆ ಚಾನ್ಸ್ ತಗೊಳ್ತಾ ಇರೋದಿಲ್ಲ ತಿಮ್ಮೇಗೌಡರು ಮತ್ತು ಸುನಿಲ್ ಅವರು. ವೆರಿ ಫಸ್ಟ್ ಓವರ್ ಕಂಪ್ಲೀಟ್ ಆಗುತ್ತೆ. 14ಕ್ಕೆ ಲಾಸ್. ಇನ್ನು 30ಕ್ಕೆ ಬೇಕಾಗಿರೋದು ಬರೋಬ್ಬರಿ 50 ರನ್ಗಳು. ಹತ್ರ ಬರ್ತಾ ಇದ್ದಾರೆ ಪಾರಿಂಗ್ ಟೀಮ್ ಪ್ರೆಸ್ ಕ್ಲಬ್ ಬೆಂಗಳೂರು. ಸೆಕೆಂಡ್ ಪವರ್ ಪ್ಲೇ ಓವರ್ ಇದೆ. ಲೀಗ್ನ ಕೊನೆ ಪಂದ್ಯ ಆಡ್ತಾ ಇರೋದಿಲ್ಲಿ. ನ್ಯೂ ಬೌಲರ್ ಬರ್ತಾ ಇರೋದು ಇರ್ಷಾದ್ ಅವರು. ಬರೋದಿಲ್ಲ. ಯಾವುದೇ ರನ್ನಿಗೆ ಒಂದು ಅವಕಾಶ ಕೊಡೋದಿಲ್ಲ ಅಲ್ಲಿ. ಶಾರ್ಟ್ ಮಿಡ್ ವಿಕೆಟ್ ಅಲ್ಲಿ ಪ್ರೊಡಕ್ಷನ್ ಇರುತ್ತೆ. ಡಾಟ್ ಬಾಲ್ಗೆ ಅವಕಾಶ ಕೊಡೋದು ಫಸ್ಟ್ ಬಾಲ್ ಅಲ್ಲಿ. 29 ಬಾಲ್ಗೆ ಇನ್ನೂ 50 ರನ್ ಬೇಕಾಗಿರೋದು ವಿಕ್ಟಿಗೋಸ್ಕರ. ಬ್ಯಾಕ್ ಫುಟ್ ಅಲ್ಲಿ ಆಡೋದು. ಜಸ್ಟ್ ಫ್ರಂಟ್ ಫುಟ್ ಆದ್ರೂ ಕೂಡ ವಿಕೆಟ್ ಇಂದ ಹಿಂದೆ ಮೂವ್ ಇರ್ತಾರೆ. ಅದಕ್ಕೆ ಬರುತ್ತೆ ಬೌಂಡ್ರಿಯಲ್ಲಿ. ಶರತ್ ಕಡೆಯಿಂದ ಪ್ರಯತ್ನ ಅಂತ ಇರುತ್ತೆ ಬಟ್ ತಡೆಯಕ್ಕೆ ಚಾನ್ಸೇ ಇಲ್ಲ. ಸೂಪರ್ ಬಾಲ್ ಅಂತ ಒಂದು ಬೌಂಡ್ರಿ ಬರ್ತಾ ಇರೋದು. 18ಕ್ಕೆ ತಲುಪ್ತಾ ಇದೆ ಪ್ರೆಸ್ ಕ್ಲಬ್ ಬೆಂಗಳೂರು. 18ಕ್ಕೆ ನೋ ಲಾಸ್. ಇನ್ನು 28 ಬಾಲ್ಗೆ 46 ರನ್ ಬೇಕಾಗಿರೋದು.
ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾ ಇರೋದು ಸುನಿಲ್ ಮತ್ತು ತಿಮ್ಮೇಗೌಡರು. ಮುಂದೆ ಆಗ್ತಾ ಇರ ಪೆಸಲ್ ವೇರಿಯೇಷನ್ ತಂದಿದ್ದು ಅಂತ ಹೇಳಿದ್ರೆ ಅದೇ ಸ್ವಲ್ಪ ಸ್ಲಾಟಲ್ಲಿ ಬೀಳುತ್ತೆ. ಮೂವ್ ಆಗ್ತಾ ಇದ್ದಂಗೆ ಮಿಡಾನ್ ತಲೆ ಮೇಲೆ ಹೊಡಿತಾರೆ. ಜಸ್ಟ್ 1 ರನ್. ಸ್ವಲ್ಪ ಪೇಸ್ ತಂದಿದ್ರು ಕೂಡ ಈ ಬಾಲಲ್ಲಿ ಬಿಗ್ ಶಾಟ್ ಯೋಚನೆ ಮಾಡಿದ್ದು ತಿಮ್ಮೇಗೌಡರು. ಬಟ್ ಯೋಚನೆ ಮಾಡ್ದಂಗೆ ಬರಲ್ಲ. ನಿಧಾನ ಆಗ್ತಾ ಇದ್ದಂಗೆ ಕರೆಕ್ಟಾಗಿ ಬ್ಯಾಟಿಗೆ ಬಾಲ್ ಬರ್ತಾ ಇದ್ದಂಗೆ ಅವರು ಕೂಡ ಅದನ್ನು ಯೋಚನೆ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಆಡ್ತಾರೆ. ಇದು ಸೂಪರ್ ಶಾಟ್. ಇದು ಡೌಟ್ಲೆಸ್ ಶಾಟ್. ಇದು ಬರುತ್ತೆ 6 ಅಂತ ಹೇಳಿ ಈ 6 ಇಂದ 25ಕ್ಕೆ ತಲುಪೋದು ಪ್ರೆಸ್ ಕ್ಲಬ್ ಬೆಂಗಳೂರು. ಎಂತ ಅದ್ಭುತ ಶಾಟ್ ಸಿಕ್ಕಿರೋದು. ಇದು ಅಮೋಘವಾದಂಥ ಒಂದು ಸ್ಟಾರ್ಟ್ ಸಿಕ್ಕಿರೋದಿಲ್ಲಿ ಸುನಿಲ್ ಮತ್ತು ತಿಮ್ಮೇಗೌಡರ ಕಡೆಯಿಂದ. 25ಕ್ಕೆ ಲಾಸ್. ಇನ್ನು 39 ರನ್ ಬೇಕಾಗಿರೋದು. ಸೋಲೇ ಇಲ್ಲದೆ ಮೆರಿತಾ ಇರುವಂಥ ಟೀಮಿಗೆ ಚಾಕ್ಲೇಟ್ ತಿನ್ಸಕ್ಕೆ ಕೊಟ್ಟಿರೋದಿಲ್ಲಿ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮ್ ಅವರು. ಆಚೆ ಬೀಳ್ತಾ ಇದೆ ವೈಟ್ ಬಾಲ್. ಬಿಸಿಲು ಹೆಚ್ಚಾಗ್ತಾ ಇದ್ದಂಗೆ ಸಮಸ್ಯೆ ಆಗ್ತಾ ಇರೋದು ಭಾರತೀಯ ಆಟಗಾರರಿಗೆ. ಜಸ್ಟ್ ಒಂದು ರಸ್ಟ್ ಬೇಕೇ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂತ ಒಂದು ವಾತಾವರಣ ಇರುವಂಥದ್ದು. ಸಪೋರ್ಟ್ ಮಾಡ್ಕೊಂಡು ಹೊಡಿತಾರೆ. ಲಾಂಗ್ ಆನ್ ಏರಿಯಾ ಬರುತ್ತೆ. ಅಲ್ಲಿ ಪ್ರೊಡಕ್ಷನ್ ಇರುತ್ತೆ. ಸುನಿಲ್ ಅವರ ವಿಕೆಟ್ಸ್ ಎಲ್ಲ ಕಳ್ಕೊಳ್ಳೋದು. ಇರ್ಷಾದ್ಗೆ ಬರುತ್ತೆ ಇಲ್ಲಿ ಫಸ್ಟ್ ವಿಕೆಟ್. ಬಾಸಿತ್ ಕಡೆಯಿಂದ ಬಂದಂಥ ಒಂದು ಕ್ಯಾಚಿಂಗ್ ಪ್ರದರ್ಶನ ಇದು. ಒಳ್ಳೆ ಕ್ಯಾಚ್ ನಡೀತಾರೆ ಬಾಸಿತ್ ಅವರು. 26ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡಿರೋದು ಪ್ರೆಸ್ ಕ್ಲಬ್ ಬೆಂಗಳೂರು. ಕ್ಕೆ 26 ಸ್ಕೋರು. ನೀವು ಬ್ಯಾಟರ್ ಆಗಿ ಬರ್ತಾ ಇರೋದು ಇವಾಗ ಜಗದೀಶ್. ಸ್ಟಾರ್ಟ್ ಚೆನ್ನಾಗಿ ಸಿಕ್ಕಿದೆ. ಇದನ್ನ ಜಗದೀಶ್ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ತಿಮ್ಮೇಗೌಡರ ಜೊತೆ ಸೇರಿಕೊಂಡು. ಕ್ಯಾಚ್ ಅಂತ ಕಾಲ್ ನಿಕ್ ಆಗುತ್ತೆ ಇಲ್ಲಿ. ಬರುತ್ತೆ ಬ್ರೇಕ್ ಥ್ರೂ. ಜಗದೀಶ್ ಬರ್ತಾ ಇದ್ದಾಗೆ ವಾಕ್ ಮಾಡಬೇಕಾಗುತ್ತೆ ಇಲ್ಲಿ. ನೀವು ಬ್ಯಾಟರ್ ಆಗಿ ಬರ್ತದೆ ಇವಾಗ ಭಾರತಿ ರಾಜನ್. ಬೌಲಿಂಗ್ ದಾಳಿಗೆ ಮತ್ತೆ ಇಳಿತಾರೆ ಇವಾಗ ಆದಿಲ್ ಅವರನ್ನ. ಮೊಹಮ್ಮದ್ ಆದಿಲ್ ವೆರಿ ಫಸ್ಟ್ ಓವರ್ ಅಲ್ಲಿ 14 ರನ್ಗೆ ಅವಕಾಶ ಕೊಡ್ತಾರೆ. ಇವಾಗ ಬೌಲಿಂಗ್ ದಾಳಿಗೆ ಮತ್ತೆ ಇಮಿಡಿಯೇಟ್ಲಿ ಅವ್ರನ್ನ ಕಣಕ್ಕಿಳಿಸ್ತಾರೆ. 24 ಬಾಲಿಗೆ ಬೇಕಾಗಿರೋದು 38 ರನ್ನು. ಸೂಪರ್ ಬೌಲಿಂಗ್ ಇದು ಆದಿಲ್ ಕಡೆಯಿಂದ. ಇನ್ನು 23 ಬಾಲಿಗೆ 38 ಬೇಕಾಗಿದೆ. ಫಸ್ಟ್ 2 3 ಓವರಲ್ಲಿ ಕಾಸ್ಟ್ಲಿ ಆಗಿರುವಂಥ ಬೌಲರ್ಗಳು ಇವಾಗ ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ ನೋಡಬೇಕಾಗಿದೆ. ಎಲ್ಲ ಒಂದು ಕಡೆಯಿಂದ ಪ್ರೆಸ್ ಕ್ಲಬ್ ಬೆಂಗಳೂರು 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಬಟ್ ಹೋಪ್ ಇರುತ್ತೆ ಅವ್ರ ಕಡೆಯಿಂದ. ಯಾಕಂದರೆ ಅದು ತಿಮ್ಮೇಗೌಡರು ಅಲ್ಲಿ ಸ್ಟ್ರೈಕಲ್ಲಿ ಬಿಗ್ ಶಾಟ್ಗಳನ್ನೇ ಹೊಡಿತಾರೆ ಅವರು. ಆ ಒಂದು ಎಬಿಲಿಟಿ ಇದೆ ಅವ್ರ ಹತ್ರ. ಆ ಕೆಲಸನ ಮಾಡಿ ತೋರಿಸ್ಬೇಕಾಗಿದೆ ಈ ಪಂದ್ಯದಲ್ಲಿ. ಸೂಪರ್ ಬೌಲಿಂಗ್ ಇದು. ಕಾರ್ಡ್ಮಾನ್ಗೆ ಅಪೀಲ್ ಮಾಡಿದ್ರು ಇಸ್ಮಾಯಿಲ್ ಅವರು. ಬಟ್ ಇಲ್ಲ ಅಂತ ಹೇಳ್ತಾರೆ ಅಂಪೈರ್ಸ್ ಇಲ್ಲಿಂದ. ಬ್ಯಾಕ್ ಪುಟ್ಟಲ್ಲಿ ಆಡಿದ್ರು. ತುಂಬಾನೇ ದೂರ ಕಾಣ್ತಾ ಇದೆ ಬ್ಯಾಟು ಮತ್ತು ಬಾಲು. ಇದು ಕೂಡ ಸೂಪರ್ ಬೌಲಿಂಗ್ ಆದಿಲ್ ಕಡೆಯಿಂದ. ಫಸ್ಟ್ ಬಾಲ್ಗೆ ಇದೇ ಬ್ಯಾಟರ್ಗಳು ಆದಿಲ್ಗೆ ಬೌಂಡ್ರಿ ಹೊಡೆದಿರೋದು. ಇವಾಗ ಅದೇ ಬ್ಯಾಟರ್ಗಳಿಗೆ ಸಮಸ್ಯೆ ಕೊಡ್ತಾ ಇರೋದು ಆದಿಲ್ ಅವರು. 21 ಬಾಲ್ಗೆ ಇನ್ನೂ ಕೂಡ 38 ರನ್ ಬೇಕಾಗಿರೋದು.
ಯೋಚನೆ ಮಾಡ್ತಾ ಇದ್ದಾರೆ ಯಾವ ಲೈನ್ ಅಂತ ಯಾವ ಥರ ಆಗ್ತಾರೆ ಅಂತೇಳಿ ತಿಮ್ಮೇಗೌಡರು. ಒಳ್ಳೆ ಯೋಚನೆ ಇದೆ. ಹಿಂದೆ ಹೋಗ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಲಿ ವೈಡ್ ಆರ್ಕರ್ ಮಾಡುವಂಥದ್ದು ಇದು ಸಿಗೋದೇ ಇಲ್ಲ. ಈ ಥರ ಬ್ಯಾಟಿಂಗ್ ಹಾಕಿದಾಗ ವಿಕೆಟ್ಗೆ ಹಾಕ್ಲಿ ಸ್ಟಂಪ್ಗೆ ಹಾಕ್ಲಿ ಅಂತ ಹೋಗ್ತಾರೆ, ಕವರ್ ಸ್ಥಳ ಮೇಲೆ ಹೊಡೆಯೋಣ ಅಂತ ಹೇಳಿ. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಂಥ ಬೌಲರ್ ಈ ಥರ ಒಂದು ಬೌಲಿಂಗ್ ಮಾಡೋಕ್ಕೆ ಸಾಧ್ಯ. ಒಳ್ಳೆ ಬೌಲಿಂಗ್ ಆದಿಲ್ ಕಡೆಯಿಂದ. ಕೊನೆ 20 ಬಾಲ್, ಬೇಕಾಗಿರೋದು 38 ರನ್ನು. ಇದು ಕೂಡ ರೇಸಿಂಗ್ ಡೆಲಿವರಿ ಮಾಡ್ತಾರೆ. ಎಡ್ಜ್ ಆಗುತ್ತೆ, ಲೀಡಿಂಗ್ ಎಡ್ಜ್. ಇವಾಗ ಬ್ಯಾಕ್ವರ್ಡ್ ಪಾಯಿಂಟ್ ಕಡೆ ಟ್ರಾವೆಲ್ ಆಗ್ತಾ ಇರೋದು. 2 ರನ್ನಿಗೆ ಈಸಿಯಾಗಿ ಅವಕಾಶ ಕೊಡ್ತಾರೆ ಅಲ್ಲಿ. ಈ 2 ರನ್ಸಿಂದ 28ಕ್ಕೆ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮ್ ತಲುಪ್ತಾ ಇರೋದು. ಕೊನೆ ಒಂದು ಬಾಲ್ ಬಾಕಿ ಇದೆ ಇಲ್ಲಿ 3ನೇ ಓವರ್ನಲ್ಲಿ. ಟ್ರಂಪ್ ಕಾರ್ಡ್ ಪ್ಲೇಯರ್ ಮುಸ್ತಫಾ, ರುಮಾನ್, ಜಾಫರ್, ಅಲಿ ಎಲ್ಲರೂ ಕೂಡ ಈ ಒಂದು ಮ್ಯಾಚಲ್ಲಿ ರೆಸ್ಟ್ ಅನ್ನು ತಗೊಂಡಿರೋದು. ಸೂಪರ್ ಬೌಲಿಂಗ್ ಇದು. ಎಂತ ಒಂದು ಯಾರ್ಕರ್ ಡೆಲಿವರಿ. ಓವರ್ ಕಂಪ್ಲೀಟ್ ಅಂತ ಕಾಲ್ ಕೊಟ್ಟು ಆಗಿದೆ ಇಲ್ಲಿ. 3 ಓವರ್ ಕಂಪ್ಲೀಟ್ ಆಗುತ್ತೆ. 28ಕ್ಕೆ 2 ವಿಕೆಟ್ಸ್ ಎಲ್ಲ ಕಳ್ಕೊಂಡಿದ್ದು ಪ್ರೆಸ್ ಕ್ಲಬ್. ಆದರೆ ಇನ್ನು 18 ಬಾಲ್ಗೆ 36 ಕರೆಕ್ಟ್ ಟೈಮಿಗೆ ಒಂದು ಸೂಪರ್ ಬೌಲಿಂಗ್ ಬಂದಿರೋದು ಆದಿಲ್ ಅವ್ರ ಕಡೆಯಿಂದ. ಡಾಟ್ ಬಾಲ್ಗಳೇ ಬೇಕಾಗಿದ್ದು ಅವರಿಗೆ, ಅದನ್ನೇ ಬೌಲಿಂಗ್ ಮಾಡ್ತಾನೆ ಆದಿಲ್ ಅವರಿಲ್ಲಿ. ನ್ಯೂ ಬೌಲರ್ ಕಂಟಿನ್ಯೂ ಮಾಡ್ತಾರೆ ಮತ್ತೆ ಇಶಾದ್ ಅವರು. ಫಸ್ಟ್ ಓವರ್ನಲ್ಲಿ 12 ರನ್ ಕೊಟ್ಟು 2 ವಿಕೆಟ್ಸನ್ನು ತೆಗೆದಂಥ ಇರ್ಷಾದ್ ಅವರು ಬಂದಿರೋದು ಇವಾಗ ತನ್ನ ಕೋಟದ ಕೊನೆ ಓವರ್. ಸೂಪರ್ ಬೌಲಿಂಗ್ ಇದು. ಬೌಲರ್ಸ್ ಬ್ಯಾಕ್ ಆಟ, ಬಟ್ ಬ್ಯಾಕಪ್ ಪ್ರೊಡಕ್ಷನ್ ಇದೆ ಇಲ್ಲಿ. ಫಸ್ಟ್ ಅಟೆಂಪ್ಟ್ ಮಿಸ್ ಮಾಡಿದ್ರು ಕೂಡ 2ನೇ ಅಟೆಂಪ್ಟ್ ಅಲ್ಲಿ ಹಿಂದ್ಗಡೆ ಶರತ್ ಅವರು ಇರೋದು. ಬಾಷಿತ್ ಮಿಸ್ ಮಾಡ್ತಾರೆ ಅಂತ ಹೇಳಿದ್ರೆ ಬ್ಯಾಕಪ್ ಇರಬೇಕಾಗುತ್ತೆ. ಇದಕ್ಕೆ ಹೇಳೋದು ಫೀಲ್ಡಿಂಗ್ ಅಂತ ಹೇಳಿ. ಬ್ಯಾಕಲ್ಲಿ ಪ್ರೊಡಕ್ಷನ್ ಇದ್ರೆ ಖಂಡಿತ ಮುಂದೆ ಬಾಲ್ಗೂ ಒಂಥರ ಧೈರ್ಯವಾಗಿ ನುಗ್ಗಬಹುದು. ಅಲ್ಲಿ ಮಿಸ್ ಆದ್ರೂ ಕೂಡ ಹಿಂದ್ಗಡೆ ಬ್ಯಾಕಪ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಧೈರ್ಯ ಇರುತ್ತೆ. ಸೂಪರ್ ಬೌಲಿಂಗ್. ಕವರ್ ಪಾಯಿಂಟ್, ಕವರ್ಸ್ ಕಡೆಗೆ ತಟ್ಟುವಂಥ ಯೋಚನೆ ಮಾಡ್ತಾ ಇರೋದು. ಬರೋದಿಲ್ಲ ರನ್ಸು. ಫಸ್ಟ್ 1ರಿಂದ 2 ಓವರ್ ಹತ್ರಕ್ಕೆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದಂಥ ಟೀಮ್. ಅದಾದಮೇಲೆ ಕಂಪ್ಲೀಟ್ ಆಗಿ ಸುಸ್ತಾಗಿರೋದು ಇಲ್ಲಿ ಪ್ರೆಸ್ ಕ್ಲಬ್ ಬೆಂಗಳೂರು. ಅರ್ಥ ಮಾಡ್ಕೊಂಡಿದ್ದಾರೆ ಬ್ಯಾಟಿಂಗ್ ಟೀಮ್ ಪ್ಲಸ್ ಮೈನಸ್ ಏನಂತ ಹೇಳಿ. ಇಲ್ಲಿ ಕ್ರೋಸ್ ಕಾಲ್ ಇದೆ, ಬರುತ್ತೆ ಔಟ್ ಅಂತೇಳಿ. ಓಪನಿಂಗ್ ಬ್ಯಾಟರ್ ಆಗಿ ಇದಂತ ತಿಮ್ಮೇಗೌಡರು ಇವಾಗ ವಾಕ್ ಮಾಡಬೇಕಾಗುತ್ತೆ. ಕಮ್ಯಾಕ್ ಮಾಡಿದ್ದಾರೆ. ಸತತ ಮತ್ತೊಂದು ವಿಕ್ಟರಿಯ ಕಡೆಗೆ ಹೆಜ್ಜೆ ನೀಡ್ತಾ ಇರುವಂಥದ್ದು. ಲೀಗ್ನ ಕೊನೆ ಮ್ಯಾಚನ್ನು ಆಡ್ತಾ ಇರೋದು ಇಲ್ಲಿ ವಾರ್ತಾ ಭಾರತ ಟೀಮು. ಇದುವರೆಗೂ ಸೋಲಿಲ್ಲದೆ ಮುಂದುವರೆದಂಥ ಟೀಮು. ಕೊನೆ ಪಂದ್ಯ ಕೂಡ ಇವಾಗ ವಿಕ್ಟರಿ ಆಗೋ ಥರನೇ ಕಾಣ್ತಾ ಇದೆ. ಯಾಕಂತಂದ್ರೆ ಹೋಗುವಂಥ ಒಂದು ರೂಟ್ ನೋಡಿದ್ರೆ ಅದೇ ಥರ ಕಾಣ್ತಾ ಇದೆ. ಪ್ರತಿ ಪಂದ್ಯದಲ್ಲೂ ಕೂಡ ಅದೇ ಥರ ಟಾಪ್ ಗೇರಲ್ಲೇ ಹೋಗ್ತಾ ಇರೋದು. ಮ್ಯಾಚ್ ಬೈ ಮ್ಯಾಚ್. ಆ್ಯಂಡ್ ನಿನ್ನೆ ಕೂಡ ಅಷ್ಟೇ ಇದೇ ಥರ ಆಡಿದ್ರು. ಇವತ್ತು ಕೂಡ ಅಷ್ಟೇ ಡೇ ಬೈ ಡೇ ಗೇಮನ್ನು ಕೂಡ ಇಂಪ್ರೂವ್ ಮಾಡ್ಕೊಂಡಿರೋದವರು. ಬಂದಿರೋದು ನ್ಯೂ ಬ್ಯಾಟರ್ ಆಗಿ ಇವಾಗ ಪ್ರಲಪ್ ಅವರು. ಯಾವುದೇ ರನ್ಸ್ ಬರೋದಿಲ್ಲ ಇರ್ಷಾದ್ ಅವ್ರಿಗ ಬೌಲಿಂಗ್ನಲ್ಲಿ. ಭಾರತಿ ರಾಜನ್ ಸ್ಟ್ರೈಕಲ್ಲಿರೋದು. ಸೋಳಲ್ ಬೀಳುತ್ತೆ. ಬಿಗ್ ಶಾಟ್ ಕಾಲ್ ಬಂದಿರೋದು. ಕ್ಯಾಚ್ಗೆ ಹೋಗುವಂತ ಒಂದು ಆಪರ್ಚುನಿಟಿ ಇದ್ರೂ ಕೂಡ ಬಾಲಿಗೆ ಬರೋದಿಲ್ಲ. ವೈಟ್ ಮಾಡ್ತಾರೆ ನಿಂತ್ಕೊಂಡು. ಜಸ್ಟ್ 1 ರನ್ ಅಷ್ಟೇ ಬರುತ್ತೆ. ನೋ ಮ್ಯಾಟ್ರ್ ಇದು. 33 ರನ್ ಬೇಕಾಗಿರೋದು 13 ಬಾಲಿಗೆ.
ಇದು ಶಾರ್ಟ್ ಆಗಿ ಬೀಳ್ತಾ ಇದೆ, ಇದು ತಡೆಯಕ್ಕಾಗೋದೇ ಇಲ್ಲ, ಹೋಗುತ್ತೆ ಪಾರ್ಕಿಂದ ಹೊರಗಡೆಗೆ. ಸೂಪರ್ 6 ಬರ್ತಾ ಇದೆ ಇಲ್ಲಿ ಭಾರತೀಯ ರಾಜನವ್ರ ಕಡೆಯಿಂದ. ಇನ್ನು 12 ಬಾಲ್ 27 ರನ್ ಬೇಕಾಗಿದೆ. ಇದೇ ಥರ ಒಂದು 6 1 2 3 6 ಬಂದರೆ ಮ್ಯಾಚು ಟರ್ನ್ ಆಗುತ್ತೆ ಇಲ್ಲಿ. ಇನ್ನು 12 ಬಾಲ್ಗೆ 27 ರನ್ ಬೇಕಾಗಿರೋದು ಗೆಲುವಿಗಾಗಿ. ಬರ್ತಾರೆ ಇಸ್ಮು ಅವರು ಬೌಲಿಂಗ್ ದಾಳಿಗೆ. ಬರ್ತಾ ಇದ್ದಾಗ ಇಸ್ಮು ಕಡೆಯಿಂದ ಯು ಮಿಸ್ ಆಗಿತ್ತು, ಟ್ರಿನಿನ್ ಮಾಡಿರೋದಿಲ್ಲಿ. ಆ ಬೌಲಿಂಗ್ ಸ್ಟಾರ್ಟಿಂಗ್ ರನ್ ಅಪ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕ್ಷಣ ಅಂಡರ್ ಕ್ರೀಡೆ ನೆನಪಿಸ್ತಾರೆ ಇಸ್ಮು ಅವರು. ಆ ಒಂದು ಶೈಲಿಯಲ್ಲೇ ಸ್ಟಾರ್ಟ್ ಮಾಡಿದ ಬೌಲಿಂಗ್ ರನ್ ಅಪ್ ಅನ್ನ ಕೂಡ. 37ಕ್ಕೆ 4ನೇ ವಿಕೆಟ್ ಪ್ರೆಸ್ ಕ್ಲಬ್ ಬೆಂಗಳೂರು ಕಳ್ಕೊಂಡಿರೋದು. ಇನ್ನು 27 ಬೇಕಾಗಿದೆ. ಮ್ಯಾಚ್ ಇನ್ನೂ ಕೂಡ ಕೈ ಜಾರಿಲ್ಲ. ಒಬ್ಬ ಬ್ಯಾಟ್ಸ್ಮನ್ ಇತ್ಕೊಂಡು 6 ಬೌಂಡ್ರಿ ಅಂತ ಕಂಟಿನ್ಯೂಸ್ ಮಾಡಿದ್ರೆ ಖಂಡಿತ ಮ್ಯಾಚಲ್ಲಿ ಗೆಲುವಿನ ಹತ್ತಿರಕ್ಕೆ ಬರುವಂತ ಒಂದು ಅವಕಾಶ ಇದೆ, ಆಪರ್ಚುನಿಟಿ ಇದೆ ಅವರಿಗೆ. ನೀವು ಬ್ಯಾಟರ್ ಆಗಿ ಬರ್ತಾ ಇದ್ದೀವಿ ಇವಾಗ ಮನೋಜ್ ಶೆಟ್ಟಿ. ಸೆಕೆಂಡ್ ಬಾಲ್ ಲಕ್ಷಕ್ಕಿಂತ ಆಚೆ ಹೋಗುತ್ತೆ, ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ ಅಂಪೈರ್ಸ್ ಕಡೆಯಿಂದ. ಅಕ್ಷರ 1 ರನ್ ಆಡ್ ಆಗುತ್ತೆ ಇಲ್ಲಿ. 38ಕ್ಕೆ ತಲುಪಿರೋದು ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮು. 11 ಬಾಲಿಗೆ ಬೇಕಾಗಿರೋದು 26 ರನ್. ಇದು ಕೂಡ ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ. ಲಕ್ಷಕ್ಕಿಂತ ಆಚೆ ಹೋಗೋದು 1 ರನ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ಮತ್ತೆ 11 ಬಾಲಿಗೆ ಬೇಕಾಗಿರೋದು 25. 4 ಸಿಕ್ಸರ್ ಲೆಕ್ಕಾಚಾರ ಮಾಡಿಕೊಂಡ್ರೆ ಪ್ರೆಸ್ ಕ್ಲಬ್ ಬೆಂಗಳೂರಿಗೆ ಈಸಿ ಅಂತಾನೆ ಹೇಳ್ಬೋದು 11 ಬಾಲ್ನಲ್ಲಿ. ಬಟ್ 6 ಇದೇ ತರ ಬೇಕಾಗುತ್ತೆ. ಬಿಗ್ ಶಾಟ್ ಬರುತ್ತೆ ಇಲ್ಲಿ ಮಿಡ್ ವಿಕೆಟ್ ಏರಿಯಾ. ಈ 6 ಇಂದ ಹತ್ರ ಬರ್ತಾರೆ. 10 ಬಾಲ್ಗೆ ನೋ ಬಾಲ್ ಪ್ಲಸ್ 6 ಅಂತ ಬಂದಿರೋದು ಅಂಪೈರ್ಸ್ ಕಡೆಯಿಂದ. 2 ವೈಡ್ ಆದ್ಮೇಲೆ ಒಂದು ನೋ ಬಾಲ್ ಪ್ಲಸ್ 6 ಬಂದಿರೋದು. 7 ರನ್ಗೆ ಈ ಬಾಲ್ನಲ್ಲಿ ಅವಕಾಶ ಕೊಡ್ತಾರೆ. ಇನ್ನು 18 ರನ್ ಬೇಕಾಗಿರೋದು 11 ಬಾಲ್ಗಳ ಮುಂದೆ. ಅಂದರೆ ಫ್ರೀ ಹಿಟ್ ಒಂದು ಅವಕಾಶ ಕೂಡ ಇದೆ. ಮನೋಜ್ ಶೆಟ್ಟಿ ಕಡೆಯಿಂದ ಬಂದಂಥ ಒಂದು 6. ಇನ್ನು 3 6 ಕೌಂಟ್ ಮಾಡಿದ್ರೆ ಖಂಡಿತ ಇಲ್ಲಿ ಅವಕಾಶ ಇದೆ. ಅದರಲ್ಲೂ ಫ್ರೀ ಹಿಟ್ನಂತ ಒಂದು ಬಾಲ್ನಲ್ಲಿ 6 ಬಂದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮಿಗೆ. ಸೂಪರ್ ಬಾಲಿಂಗ್ ಫ್ರೀ ಹಿಟ್ನಲ್ಲಿ ಪ್ರೊಡಕ್ಷನ್ ಇದೆ. ಪಾಯಿಂಟ್ ಏರಿಯಾ ಕಡೆಗೆ ಬರೋದಿಲ್ಲ. ರನ್ಸ್ ಇಲ್ಲಿ ಡಾಟ್ ಬಾಲ್ ಅಂತಲೇ ಕಾಲ್ ಬರುತ್ತೆ. 47 ಪ್ರೆಸ್ ಕ್ಲಬ್ ಬೆಂಗಳೂರು. 1 ರನ್ ಬರುತ್ತೆ. ಇನ್ನು 17 ರನ್ ಬೇಕಾಗಿರೋದು 10 ಬಾಲ್ ಮುಂದೆ. ಫುಲ್ ಟಾಸ್ ಡೆಲಿವರಿನ ಮಿಸ್ ಮಾಡ್ಕೊಳ್ತಾರೆ ಪ್ರಲಾಬ್ ಅವರು. ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫುಲ್ ಟಾಸೇ ಬರುತ್ತೆ ಅಂತ ಹೇಳ್ಬಿಟ್ಟು. ಶಾರ್ಟ್ ಪಿಚ್ ಡೆಲಿವರಿ ಬರ್ಬೋದು, ಶಫಲ್ ಆಗಿಬಿಟ್ಟು ಹೊಡೆಯೋಣ ಮಿಡ್ ವಿಕೆಟ್ ಕಡೆಗೆ ಅಂತ ಯೋಚನೆ ಮಾಡ್ತಾ ಇದೆ. ಬಟ್ ಅನ್ಎಕ್ಸ್ಪೆಕ್ಟ್ ಬಂದು ಬೀಳೋದು ಫುಲ್ ಟಾಸ್ ಡೆಲಿವರಿ ಮಿಸ್ ಆಗುತ್ತೆ ಅಲ್ಲೇ. ಇನ್ನು 16 ರನ್ ಬೇಕಾಗಿರೋದು 9 ಬಾಲ್ಗೆ. ತುಂಬಾನೇ ಒಳ್ಳೆ ಬಾಲ್ ಇದು. ಅರೌಂಡ್ ದಿ ವಿಕೆಟ್ ಆಗ್ತಾ ಇರೋದು. ಬ್ಯಾಟ್ಸ್ಮನ್ ಮೂವ್ ಆದರೆ ಖಂಡಿತ ಕಷ್ಟ ಆಗತ್ತೆ. ಅರೌಂಡ್ ದಿ ವಿಕೆಟಿಂದ ಎಷ್ಟು ದೂರ ಇಡ್ತೀರೋ ಅಷ್ಟು ಒಳ್ಳೆ ಬಾಲಿಂಗ್ ಬೀಳುತ್ತೆ. ಸ್ಟೆಂಪ್ ಟು ಸ್ಟೆಂಪ್ ಅಟ್ಯಾಕ್ ಮಾಡಿದ್ರೆ ಅದು ಸ್ಲಾಟಲ್ಲಿ ಬಿದ್ದು 6 ಹೋಗುವಂಥ ಅವಕಾಶಗಳು ಕೂಡ ಜಾಸ್ತಿ. ಅದೇ ಇಸ್ಮೋರಿ ಕೂಡ ಆಗ್ತಾ ಇರೋದು. ಫುಲ್ ಟಾಸ್ ಡೆಲಿವರಿ ಸ್ಟೆಪ್ ಔಟ್ ಮಾಡ್ತಾರೆ ಇಲ್ಲಿ. ಎಡ್ಜ್ ಆಗುತ್ತೆ.
ಕವರ್ ಪಾಯಿಂಟ್ ಕಡೆಗೆ ಹೋಗ್ತಾ ಇರುವಂಥದ್ದು. 2 ರನ್ನು ಕಂಪ್ಲೀಟ್ ಮಾಡ್ತಾರೆ ಪ್ರಲಭ್ ಅವರು. ಫಿಫ್ಟಿ ಕಂಪ್ಲೀಟ್ ಮಾಡ್ತಾರೆ ಬೆಂಗಳೂರು ಟೀಮ್ ಅವರು, ಪ್ರೆಸ್ ಕ್ಲಬ್ ಬೆಂಗಳೂರು. ಈ ಓವರ್ನ ಕೊನೆ ಬಾಲ್, ಇದು ಸ್ಕೋರ್ ಲೆಗ್ ಆಚೆ ಹೋಗುತ್ತೆ, ಸ್ಲಾಟ್ ಅಲ್ಲಿ ಬೀಳ್ತಾ ಇದೆ. ಹೇಳ್ತಾ ಇದೀವಿ ನಾವು ಅರೌಂಡ್ ದಿ ವಿಕೆಟ್ ಇಂದ ಸ್ಟೆಮ್ ಟು ಸ್ಟೆಮ್ ಅಟ್ಯಾಕ್ ಮಾಡ್ಬೇಕಾದ್ರೆ ಅದು ಈಸಿ ಆಗುತ್ತೆ ಬ್ಯಾಟ್ರಿಗೆ ಅಂತ ಹೇಳಿ. ಅದೇ ವೈಡ್ ಆಂಗಲ್ ಹಾಕಿ ವೈಡ್ ಯಾರ್ಕರ್ ಅಥವಾ ಬ್ಯಾಟ್ರಿಂದ ದೂರ ಇಡುವಂತ ಪ್ರಯತ್ನ ಮಾಡಿದ್ರೆ ಖಂಡಿತ ಅದು ಕಷ್ಟ ಆಗುತ್ತೆ ಹೊಡೆಯೋದಕ್ಕೆ. 6 ಬಾಲಿಗೆ ಬೇಕಾಗಿರೋದು 8 ರನ್ನು. ಇನ್ನುಳಿದಂತ 6 ಬಾಲಲ್ಲಿ ಬೇಕಾಗಿರೋದು 8 ರನ್ ಅಷ್ಟೇ. ವಿಕ್ಟ್ರಿಗೆ ಹತ್ರ ಬಂದಿದ್ದಾರೆ ಇಲ್ಲಿ. ಇದೇ ಹೇಳ್ತಾ ಇದೀವಿ ನಾನು ಕೂಡ, ಪ್ರೆಸ್ ಕ್ಲಬ್ ಬೆಂಗಳೂರು ಪ್ಲೇಯರ್ಗಳಿಗೆ ಚಾನ್ಸ್ ಇದೆ, ಹೋಪನ್ನ ಕಳ್ಕೊಳ್ಬಾರ್ದು ಅಂತೇಳಿ. ಬಟ್ ಇಲ್ಲಿರೋದು ಲಾಸ್ಟ್ 6 ಬಾಲಿಗೆ 8 ರನ್, ಯಾರು ಬೌಲಿಂಗ್ ಮಾಡ್ತಾರೆ ಅಂತೇಳಿ. ಟ್ರಂಪ್ ಕಾರ್ಡ್ ಪ್ಲೇಯರ್ಗಳೆಲ್ಲರೂ ಕೂಡ ರುಮಾನ್ ಆಗಿರ್ಬೋದು ಅಂಡ್ ಮುಜು ಆಗಿರ್ಬೋದು, ಮುಸ್ತಫಾ ಆಗಿರ್ಬೋದು, ಈ ಥರ ಕೆಲವು ಟ್ರಂಪ್ ಕಾರ್ಡ್ ಪ್ಲೇಯರ್ಗಳೆಲ್ಲರೂ ಕೂಡ ಕೂತಿರೋದು ಇವತ್ತು. ಕಾರಣ ರಂಜಾನ್ ಉಪವಾಸ ಆಚರಣೆಯಲ್ಲಿರುವವರು ಇವರೆಲ್ಲರೂ ಕೂಡ, ಅದರಲ್ಲಿ ಉಪವಾಸ ಇರೋರು ಇನ್ನೂ ಕೂಡ ತುಂಬಾ ಜನ ಇದ್ದಾರೆ. ಅದಿದ್ರೂ ಕೂಡ ನಡೆಸುವಂಥ ಕಾರ್ಯಕ್ರಮ ತುಂಬ ಒಳ್ಳೆಯ ಒಂದು ಉದ್ದೇಶ. ನಾವಿದ್ದೇ ಇದ್ದೀವಿ ಅಂತೇಳಿ ಜಾಯಿನ್ ಆಗಿರೋದು ವಾರ್ತಾ ಭಾರತಿ ಟೀಮು. ಕೊನೆ 6 ಬಾಲ್ ಬೌಲಿಂಗ್ ಬಂದಿರೋದು ಯಾರಪ್ಪ ಅಂತಂದ್ರೆ ಇವಾಗ ಬಾಷಿತ್ ಬೌಲಿಂಗ್ ದಾಳಿಗೆ ಬಂದಿರೋದು. ಸ್ಟ್ರೈಕಲ್ಲಿರೋದು ಪ್ರಲಾಬ್. ರೇಸಿಂಗ್ ಡೆಲಿವರಿ, ಇದು ಬ್ಯಾಕ್ ಫುಟಲ್ಲಿ ಆಡ್ತಾರೆ ಡೀಪ್ ಪಾಯಿಂಟ್ ಕಡೆಗೆ. 1 ರನ್ ಈಸಿ ಆಗ್ತದೆ. 2 ರನ್ ಪ್ರಯತ್ನ ಕೂಡ ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ. 40 ಬಾಲ್ ಮ್ಯಾಚ್ ಬರ್ತಾ ಇದೆ. ವಿಕ್ಟ್ರಿ ಬೇಕಾಗಿತ್ತು, ಒಂದು ವಿಕ್ಟ್ರಿ ಹತ್ರ ಬಂದಿರೋದು ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮು. 5 ಬಾಲಿಗೆ 6 ರನ್ ಬೇಕಾಗಿದೆ. ಇನ್ನು ನೆಕ್ ಟು ನೆಕ್ ಫೈಟ್ ಬಂದಿರೋದು. ಎಲ್ಲ ಒಂದು ಕಡೆಯಿಂದ ಮ್ಯಾಚ್ ಸೋತ್ವಿ ಅಂತ ಮನಸ್ಸಲ್ಲಿ ಇಟ್ಕೊಂಡದ ಪ್ರೆಸ್ ಕ್ಲಬ್ ಟೀಮ್, ಅದಾದ್ಮೇಲೆ ಕಮ್ ಬ್ಯಾಕ್ ಮಾಡಿರೋದು. ಸೂಪರ್ ಬೌಲಿಂಗ್, ಇದು ಡಾಟ್ ಬಾಲ್ ಅಂತ ಬರುತ್ತೆ. ಇಲ್ಲಿ ಯಾರು ವಿನ್ ಆಗ್ತಾರೆ ನೋಡ್ಬೇಕಾಗುತ್ತೆ. 4 ಬಾಲಿಗೆ 6 ರನ್ ಬೇಕಾಗಿರೋದು. ಈ ಮ್ಯಾಚ್ ಅನ್ನು ಯಾರು ಗೆಲ್ತಾನೆ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ ಕೊನೆ ಹಂತದವರೆಗೂ ಕೂಡ ಬಿಗು ಹಿಡಿತದಲ್ಲಿ ಹೋಗ್ತಾ ಇರುವಂತ ಮ್ಯಾಚ್ ಇದು. 4 ಬಾಲ್ 6 ರನ್, 1-6 ಲೆಕ್ಕಾಚಾರ ಅಂತ ಆ ಕಡೆಯಿಂದ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆಯಿಂದ 1 ಡಾಟ್ ಬಾಲ್ ಬೇಕಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಪ್ರಣಬ್ ಸ್ಟ್ರೈಕಲ್ ಇರೋದು, ನಾನ್ ಸ್ಟ್ರೈಕ್ ಏರಿಯಾದಲ್ಲಿ ಮನು ಶೆಟ್ಟಿ ಇರೋದು. ಬರಲ್ಲ ಮತ್ತೆ ರನ್ಸ್, ಮತ್ತೆ ಡಾಟ್ ಬಾಲ್ ಬರುತ್ತೆ ಇಲ್ಲಿ. ಕೊನೆ 3 ಬಾಲು 6 ರನ್ ಬೇಕಾಗಿದೆ. ಎಂತ ಸೂಪರ್ ಅಂತ ಒಂದು ಪಂದ್ಯ. ಇದುವರೆಗೂ ಕೂಡ ಕೂಲ್ ಆಗಿದ್ದಂತ ಸಪೋರ್ಟರ್ಸ್ ಎಲ್ಲರೂ ಕೂಡ ಇವಾಗ ತುದಿ ನಿಲ್ಲುವಂತ ಪರಿಸ್ಥಿತಿ. ಸ್ಲೋವರ್ ಬಾಲು ಕಮ್ಯಾಕ್ ಮಾಡ್ತಾರೆ ಇಲ್ಲಿ, ಮಿಸ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಬೀಳುತ್ತೆ 1 ವಿಕೆಟ್ಸ್, ಕಳ್ಕೊಳ್ತಾರೆ ವಿಕೆಟ್ಸ್ ಅನ್ನ ಪ್ರಲಭ್ ಅವರು. ಸೂಪರ್ ಬಾಬೆ ಕಮ್ ಬ್ಯಾಕ್ ಮಾಡಿರೋದು ಲಾಸ್ಟ್ ಮಿನಿಟ್ ಅಲ್ಲಿ. ಬಾಸಿತ್ ಅವರು ಲಾಸ್ಟ್ ಮಿನಿಟ್ ಅಲ್ಲಿ ಬರ್ತಾರೆ. ಈಗ ಕ್ಯಾಪ್ಟನ್ ಪ್ರಸನ್ನ ಅವರು. ಕೊನೆ 2 ಬಾಲಿಗೆ ಬೇಕಾಗಿರೋದು 6 ರನ್ನು. 2 ಒಳ್ಳೆ ಲೀಗಲ್ ಡೆಲಿವರಿ ಹಾಕಿದ್ರೆ ಸಾಕಾಗುತ್ತೆ. ಎಕ್ಸ್ಟ್ರಾಗಳು ಕೊಡದೆ 6 ಬೌಂಡ್ರಿಗಳು ಕೊಡದೆ ಬೌಲಿಂಗ್ ಮಾಡಬೇಕಾಗುತ್ತೆ ಇವಾಗ ಬಾಷಿತ್ ಅವರು. ಬ್ಯಾಕ್ ಫುಟ್ ಅಲ್ಲಿ ಆಡುವಂತೆ ಪ್ರಯತ್ನ ಮಾಡಿದ್ದು ಡಿಪಕ್ಷ ಕವರ್ಸ್ ಕಡೆಗೆ. ಶರತ್ ಇದ್ದಾರೆ ಆ ಏರಿಯಾದಲ್ಲಿ. ಸೂಪರ್ ಬ್ಯಾಟ್ಸ್ಮನ್ ಅಂಡ್ ಸೂಪರ್ ಫೀಲ್ಡರ್ ಕೂಡ ಶರತ್ ಅವರು. 2 ರನ್ನಿಗೆ ಅವಕಾಶ ಬರುತ್ತೆ. ಇನ್ನು ಕೊನೆ ಬಾಲ್ ಬೇಕಾಗಿರೋದು 4 ರನ್. 1 ಬಾಲಿಗೆ 4 ರನ್. ಇವಾಗ ಆ ಕಡೆಯಿಂದ ಇರೋದು ಪ್ರಸನ್ನ ಕ್ಯಾಪ್ಟನ್ ಅವರು, ಈ ಕಡೆಯಿಂದ ಇರೋದು ಬಾಷಿತ್ ಅವರು. ಸೂಪರ್ ಅಂತ ಸಪೋರ್ಟ್ ಮಾಡ್ತಾರೆ ಇಲ್ಲಿ. ವಿಜಯವಾಣಿ ಟೀಮ್ ಅವರು ಕೂಡ ಕುತ್ಕೊಂಡು ಸಪೋರ್ಟ್ ಮಾಡ್ತಾ ಇರೋದು ವಾರ್ತಾ ಭಾರತಿ ಟೀಮ್ ಅವರಿಗೆ. 1 ಬಾಲಿಗೆ 4 ರನ್ ಬೇಕಾಗಿದೆ ಇಲ್ಲಿ. ಓ ಮೈ ಗುಡ್ನೆಸ್, ಎಂತ ಒಂದು ಫಿನಿಶಿಂಗ್ ಟಚ್ ಅಪ್ ಈ ಒಂದು ಪಂದ್ಯದಲ್ಲಿ.
ಕೊನೆವರೆಗೆ ಹೋರಾಟ ಮಾಡಿದಿಲ್ಲಿ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮ್ ಅಲ್ಲಿ ಕಮ್ಬ್ಯಾಕ್ ಮಾಡಿದಿಲ್ಲಿ ಭಾಷಿತ್ ಅವರು ಸೂಪರ್ ಅಂತ ಒಂದು ಬೌಲಿಂಗ್ ಲಾಸ್ಟ್ 6 ಬಾಲ್ಗೆ 8 ರನ್ ಬೇಕಾಗಿರುತ್ತೆ ಆ ಮೂಮೆಂಟ್ ಅಲ್ಲಿ ಬಂದು ಅಲ್ಲಿ ಪ್ಲೇಯರ್ಗಳಿಗಿಂತ ಖುಷಿ ಕಾಣ್ತಾ ಇರೋದಿಲ್ಲ ರೆಡ್ ಆರ್ಮಿ ಕಡೆಯಿಂದ ತುಂಬಾನೇ ಲಾಸ್ಟ್ ಓವರ್ಗಳಲ್ಲಿ ಸಪೋರ್ಟ್ ಮಾಡಿರೋದು 6 ಬಾಲ್ಗೆ 8 ರನ್ ಬೇಕಾಗಿರುತ್ತೆ ಅಂತ ಒಂದು ಮೂಮೆಂಟಮ್ ಅಲ್ಲಿ ಬಂದು ಬೌಲಿಂಗ್ ಹಾಕಿರೋದು ಭಾಷಿತ್ ಅವರು ಡೌಟ್ಲೆಸ್ ಸೆಲೆಕ್ಷನ್ ಅಂತ ನಾನು ಹೇಳ್ತೀನಿ ಈ ಒಂದು ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಬಳಸಿ ಕೊಡೋದಿರೋದು ಲಾಸ್ಟ್ 6 ಬಾಲ್ಗೆ 8 ರನ್ ಉಳಿಸಿದಂತ ಭಾಷಿತ್ ಅವ್ರನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಕರಿತೀವಿ ಬರಬೇಕಾಗುತ್ತೆ ಭಾಷಿತ್ ಮ್ಯಾನ್ ಆಫ್ ದಿ ಮ್ಯಾಚ್ 360 ಡಿಗ್ರಿ ಗ್ರೌಂಡ್ ಇರುವಂತ ಒಂದು ಸಂದರ್ಭದಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಬಂದು 6 ಬೌಂಡ್ರಿ ಅದ್ರ ಹಿಂದಿನ ಓವರ್ ಹೊಡೆದಂತ ಒಂದು ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕ್ತಾರೆ ಭಾಷಿತ್ ಇದು ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ವಿಕ್ಟರಿನ ತಗೊಂಡು ವಾಪಸ್ ಹೋಗಬೇಕಾಗುತ್ತೆ ಇಲ್ಲಿಂದ ರಷ್ಟಿಗೆ ವಾರ್ತಾ ಭಾರತ ಟೀಮು ಭಾಷಿತ್ ಅವ್ರು ಬರಬೇಕಾಗುತ್ತೆ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು ಕಂಪ್ಲೀಟ್ ಆಗಿ ಮ್ಯಾಚ್ ಹೋಗಿತ್ತು ಆದರೆ ಲಾಸ್ಟ್ ಓವರ್ ಅಲ್ಲಿ ಒಂದು ಮ್ಯಾಜಿಕ್ ಸ್ಪೆಲ್ ಬಂದಿರೋದು ಡೆತ್ ಸ್ಪೆಷಲಿಸ್ಟ್ ಬೌಲಿಂಗ್ ಆಗಿ ಹೊರಹೊಮ್ಮಿದ್ದು ಭಾಷಿತ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ